Greet you all in the precious and for Lord and Savior Jesus Christ. ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ನಿಮಗೆ ವಂದಿಸ್ತೇನೆ. It's good by God's grace we are able to come and worship. ಮತ್ತು ದೇವರ ಕೃಪೆಯಿಂದ ನಾವು ಬಂದು ಆರಾಧಿಸುವುದು ಅದು ಬಹಳ ಒಳ್ಳೆಯದಾಗಿದೆ. We have to thank God and thank our government who has given permission. ಮತ್ತು ನಾವು ದೇವರಿಗೆ ವಂದನೆ ಸಲ್ಲಿಸಬೇಕು ಮತ್ತು ನಮಗೆ ಅನುಮತಿ ನೀಡಿರುವಂತ ಸರ್ಕಾರಕ್ಕೂ ನಾವು ವಂದನೆ ಸಲ್ಲಿಸಬೇಕು. In Maharashtra, Tamil Nadu, they cannot still church service is not started. ಮತ್ತು ಮಹಾರಾಷ್ಟ್ರದಲ್ಲಿ ಮತ್ತು ತಮಿಳುನಾಡಿನಲ್ಲಿ ಇನ್ನೂ ಸಭೆಯ ಆರಾಧನೆಗಳು ಪ್ರಾರಂಭವಾಗಿಲ್ಲ. Thank God for the grace which is on us. We are able to come together. ಮತ್ತು ನಮ್ಮ ಮೇಲಿರುವಂತ ದೇವರ ಕೃಪೆಗಾಗಿ ವಂದನೆ ಮತ್ತು ನಾವು ಸೇರಿ ಆರಾಧಿಸುವಂತೆ ಅದು ಆಗಿದೆ. We are not afraid of virus. ನಾವು ವೈರಸ್ ಕುರಿತಾಗಿ ನಮಗೆ ಭಯ ಇಲ್ಲ. It will not come to God's children. It will not come to God's children. ದೇವರ ಮಕ್ಕಳ ಬಳಿಗೆ ಅದು ಬರುವುದಿಲ್ಲ. Because Spirit of God is in you. ಯಾಕಂದ್ರೆ ಕರ್ತನ ಆತ್ಮನು ನಿಮ್ಮ ಒಳಗಡೆ ಇದ್ದಾನೆ. But ಆದ್ರೆ we have to cooperate with the government. ನಾವು ಸರ್ಕಾರದೊಟ್ಟಿಗೆ ಅವರ ನಿಯಮಗಳೊಟ್ಟಿಗೆ ನಾವು ಸಹಕರಿಸಬೇಕು. Because we are Christians, we have to practice. We have to obey up to our authorities. ಮತ್ತು ನಾವು ಕ್ರೈಸ್ತರಾಗಿರುವ ಕಾರಣ ನಮ್ಮ ಮೇಲಿರುವಂತ ಅಧಿಕಾರಿಗಳಿಗೆ ನಾವು ವಿಧೇಯರಾಗಬೇಕು ಮತ್ತು ಅವುಗಳನ್ನು ಪಾಲನೆ ಮಾಡಬೇಕು. Since they have given us a guidelines, no? That's the reason while entering the sanitizer is provided for you. ಮತ್ತು ಅವರು ಕೆಲವು ಸಲಹೆಗಳನ್ನು ಕೊಟ್ಟಿರುವ ಕಾರಣ ಮತ್ತು ನಾವು ಬರುವ ದ್ವಾರದಲ್ಲಿ ಮತ್ತು ಸ್ಯಾನಿಟೈಸರ್ ಇಟ್ಟಿದ್ದೇವೆ. That's the reason seating arrangement is like this. ಮತ್ತು ಆ ಒಂದು ಕಾರಣಕ್ಕಾಗಿ ಕುರ್ಚಿಗಳು ಈ ರೀತಿಯಾಗಿ ನಾವು ಏರ್ಪಡಿಸಿದ್ದೇವೆ. And that's the reason we insist in you wearing mask. ಮತ್ತು ಆ ಒಂದು ಕಾರಣಕ್ಕಾಗಿ ನಾವು ನಿಮಗೆ ಪ್ರೋತ್ಸಾಹ ಮಾಡ್ತಾ ಇದ್ದೇವೆ ಮಾಸ್ಕ್ ಅನ್ನು ಧರಿಸಲಿ ಎಂಬುದಾಗಿ. When I was sitting down, I was wearing it. ಮತ್ತು ನಾನು ಕುಳಿತಿರುವಾಗ ನಾನು ಹಾಕಿದ್ದೆ. Only when I came up, when I removed it. ಮತ್ತು ನಾನು ಮೇಲೆ ಬಂದಾಗ ಮಾತ್ರ ಅದನ್ನು ತೆಗೆದಿದ್ದೇನೆ. Can you wear your mask if you are not wearing, please? ಮತ್ತು ಯಾರಾದ್ರೂ ನೀವು ಮಾಸ್ಕ್ ಹಾಕೊಂಡಿಲ್ಲ ಅಂದ್ರೆ ದಯಮಾಡಿ ನಿಮ್ಮ ಮಾಸ್ಕ್ ಗಳನ್ನು ಹಾಕೊಳ್ಳ್ರಿ. Anyone? I can't preach because government said it is compulsory. That's why I am telling. ಮತ್ತು ಸರ್ಕಾರ ಅದನ್ನು ಕಡ್ಡಾಯ ಎಂಬುದಾಗಿ ಹೇಳಿದೆ, ಅದಕ್ಕಾಗಿ ನಿಮಗೆ ಹೇಳ್ತಾ ಇದ್ದೇನೆ. Yeah, you have to cooperate with me. I am sorry if I am rude. ಮತ್ತು ನೀವೆಲ್ಲರೂ ಸಹಕರಿಸಬೇಕು. ಮತ್ತು ನಿಮಗೆ ಅನಿಸ್ಬೋದು ನಾನು ಬಹಳ ಸ್ಟ್ರಿಕ್ಟ್ ಆಗಿದ್ದೇನೆ ಎಂಬುದಾಗಿ. ಮತ್ತು ನೀವೆಲ್ಲರೂ ಅದನ್ನು ಸಹಕರಿಸಬೇಕು. You have no option. ಮತ್ತು ಅದನ್ನು ಬಿಟ್ಟು ಯಾವ ಆಯ್ಕೆ ನನಗಿಲ್ಲ. Can you, sister? Yeah, I want you to cover your face. Or you can go there, they will help you to with the mask. If you go out, is there a mask? ಒಂದು ವೇಳೆ ನಿಮ್ಮ ಹತ್ರ ಮಾಸ್ಕ್ ಇಲ್ಲ ಅಂದ್ರೆ ನೀವು ಅಲ್ಲಿ ಹಿಂದೆ ಹೋದ್ರೆ ನಿಮಗೆ ಮಾಸ್ಕ್ ಸಹ ಸಿಗ್ತದೆ. Just give it to them. If anybody needs, you can take it, but you have to wear. ಮತ್ತು ಯಾರಿಗಾದ್ರೂ ಬೇಕಾಗಿದ್ರೆ ನೀವು ಅದನ್ನು ತಗೊಳ್ರಿ ಮತ್ತು ನೀವು ಹಾಕಿಕೊಳ್ಳಿ. You go out, they will give for you. ಇಲ್ಲ ಅಂದ್ರೆ ನಿಮಗೆ ಹೊರಗೆ ಹೋದ್ರೆ ನಿಮಗೆ ಸಿಗ್ತದೆ. No, Shobha, you go out, you go out. If you want, you go out and take. Okay. ನಿಮಗೆ ಬೇಕಾದ್ರೆ ದಯಮಾಡಿ ನೀವು ಹೊರಗಡೆ ಹೋಗಿ ತಗೊಳ್ಳಿ. You don't call, come here, come there. You have to go out, you have to take, wear and come. ನೀವು ಆಕೆಗೆ ಕರಿಬೇಡ್ರಿ ಇಲ್ಲಿ ಬಾ ಎಂಬುದಾಗಿ ನೀವು ಹೋಗಿ ತಗೊಂಡು ಬಂದ್ರೆ. And I encourage you, you can buy it. ಮತ್ತು ನಾನು ನಿಮಗೆ ಪ್ರೋತ್ಸಾಹ ಮಾಡ್ತೇನೆ, ನೀವು ಖರೀದಿ ಮಾಡಿರಿ. Okay. Shall we get into God's word? ನಾವು ದೇವರ ವಾಕ್ಯಕ್ಕೆ ಹೋಗೋಣ. Ephesians 2nd chapter. ಎಫೆಸ 2ನೇ ಅಧ್ಯಾಯ verse 8. 8ನೇ ವಚನ. For by grace are you saved through faith, and that not of yourself, it is a gift of God. ನಂಬಿಕೆಯ ಮೂಲಕ ಕೃಪೆಯಿಂದಲೇ ರಕ್ಷಣೆ ಹೊಂದಿದ್ದೀರಿ, ಅದು ನಿಮ್ಮಿಂದುಂಟಾದದ್ದಲ್ಲ, ದೇವರ ದಾನವೇ. So we have been teaching about grace, how to live by grace. ನಾವು ಕೃಪೆಯ ವಿಷಯವಾಗಿ ಕಲಿತಾ ಇದ್ದೇವೆ, ನಾವು ಹೇಗೆ ಕೃಪೆಯಿಂದ ಜೀವಿಸುವುದು. This is a verse which we have taken very easy to understand. By grace you are saved through faith. ಮತ್ತು ಈ ವಾಕ್ಯವನ್ನು ನಾವು ತೆಗೆದುಕೊಂಡಿದ್ದೇವೆ ಯಾಕಂದ್ರೆ ಇದು ಅರ್ಥವಾಗುವುದಕ್ಕೆ ಬಹಳ ಸುಲಭವಾಗಿದೆ. ನಾವು ನಂಬಿಕೆಯ ಮೂಲಕ ಕೃಪೆಯಿಂದಲೇ ರಕ್ಷಣೆಯನ್ನು ಹೊಂದಿದ್ದೇವೆ. Hallelujah. Hallelujah. I am saved by grace through faith. ನಾನು ನಂಬಿಕೆಯ ಮೂಲಕ ಕೃಪೆಯಿಂದಲೇ ರಕ್ಷಣೆ ಹೊಂದಿದ್ದೇನೆ.
Your salvation happened like that. ನಿಮ್ಮ ರಕ್ಷಣೆ ಹಾಗೆ ಆಗಿದೆ. You didn't do anything for salvation. ನಿಮ್ಮ ರಕ್ಷಣೆಗಾಗಿ ನೀವು ಯಾವ ಕಾರ್ಯವನ್ನು ಮಾಡಲಿಲ್ಲ. Jesus died on the cross. ಯೇಸು ಕ್ರೂಜೆ ಮೇಲೆ ಸತ್ತ. He shed the blood for you. ಆತ ನಿಮಗಾಗಿ ರಕ್ತ ಸುರಿಸಿದ. Grace provided salvation. ಕೃಪೆಯು ನಿಮಗೆ ರಕ್ಷಣೆಯನ್ನು ಕೊಟ್ಟಿದೆ. By faith you accepted. ನೀವು ನಂಬಿಕೆಯಿಂದ ಅದನ್ನು ಸ್ವೀಕಾರ ಮಾಡಿದ್ದೀರಿ. This is the way we should live. ಮತ್ತು ಇದೇ ಒಂದು ರೀತಿ ನೀವು ಜೀವಿಸಬೇಕು. All our blessings will come in our life by grace through faith. ನಮ್ಮ ಜೀವಿತದಲ್ಲಿ ಎಲ್ಲ ಆಶೀರ್ವಾದಗಳು ನಂಬಿಕೆಯ ಮೂಲಕ ಕೃಪೆಯಿಂದಲೇ ಬರ್ತದೆ. Whatever you need, God has already blessed you. Grace has provided because of the cross. Now by faith you have to take. ನಿಮ್ಮ ಜೀವಿತಕ್ಕಾಗಿ ಏನೆಲ್ಲ ಬೇಕಾಗಿದೆಯೋ ಆ ಕ್ರೂಜೆಯ ಕೃಪೆಯಿಂದ ಎಲ್ಲವನ್ನು ಕೊಟ್ಟಿದೆ. ಈಗ ನಂಬಿಕೆಯಿಂದ ತೆಗೆದುಕೊಳ್ಳುವುದಾಗಿದೆ. Even to overcome temptation, holiness, it is by grace through faith. ಮತ್ತು ಶೋಧನೆಗಳನ್ನು ಜಯಿಸುವುದು, ಪರಿಶುದ್ಧವಾಗಿ ಜೀವಿಸುವುದು ಸಹ ಅದು ನಂಬಿಕೆಯ ಮೂಲಕ ಕೃಪೆಯಿಂದಲೇ ಸಾಧ್ಯವಾಗಿದೆ. It is there, and I have preached for 2-3 weeks. ನಾನು 2-3 ವಾರಗಳವರೆಗೆ ನಾನು ಕಲಿಸಿದ್ದೇನೆ. Weeks it is there. You can take it. 2-3 ವಾರಗಳನ್ನು ಕಲಿಸಿದ್ದೇನೆ, ನೀವು ತೆಗೆದುಕೊಳ್ಳಬಹುದು. If you understand, it is very important how to live a holy life by grace. ಮತ್ತು ಅದನ್ನು ನೀವು ನೋಡಿಲ್ಲ ಅಂದ್ರೆ ಮತ್ತು ನೀವು ಅದನ್ನು ಕೇಳಬಹುದು, ಹೇಗೆ ಕೃಪೆಯಿಂದ, ದೇವರ ಕೃಪೆಯಿಂದ ಪರಿಶುದ್ಧವಾದ ಜೀವಿತ ಜೀವಿಸುವುದು. Grace brings God's miracles in our life. ನಮ್ಮ ಜೀವಿತದಲ್ಲಿ ದೇವರ ಕೃಪೆಯು ಅದ್ಭುತಗಳನ್ನು ತರ್ತದೆ. This is a subject I started last week. ಮತ್ತು ಈ ಒಂದು ಬೋಧನೆಯನ್ನು ಕಳೆದ ವಾರದಿಂದ ಪ್ರಾರಂಭಿಸಿದ್ದೇನೆ. Grace brings God's miracles in our life. ಕೃಪೆಯು ನಮ್ಮ ಜೀವಿತದಲ್ಲಿ ದೇವರ ಅದ್ಭುತಗಳನ್ನು ತರ್ತದೆ. Say in English, grace brings God's miracles in our life. ನಮ್ಮ ಜೀವಿತದಲ್ಲಿ ಕೃಪೆಯು ದೇವರ ಅದ್ಭುತಗಳನ್ನು ತರುತ್ತದೆ. Hallelujah. 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 Very important. Miracles are very important. ಈಗ ಅದ್ಭುತಗಳು ಬಹಳ ಪ್ರಾಮುಖ್ಯವಾಗಿದೆ. I believe in miracles. ಮತ್ತು ನಾನು ಅದ್ಭುತಗಳಲ್ಲಿ ನಂಬಿಕೆ ಇಡ್ತೇನೆ. For your life, miracles is important. ನಿಮ್ಮ ಜೀವಿತಕ್ಕಾಗಿ ಅದ್ಭುತಗಳು ಪ್ರಾಮುಖ್ಯವಾಗಿದೆ. And through you, God will perform miracles in others' life. ನಿಮ್ಮ ಮೂಲಕ ದೇವರು ಇತರರ ಜೀವಿತಗಳಲ್ಲಿ ಅದ್ಭುತಗಳನ್ನು ಮಾಡ್ತಾನೆ. How? ಹೇಗೆ? By grace. ಅದು ಕೃಪೆಯಿಂದ. Usually I used to think when I was a small child, these miracles are only for some special people. ಮತ್ತು ನಾನು ಚಿಕ್ಕವನಾಗಿದ್ದಾಗ ನಾನು ಯಾವಾಗಲೂ ಭಾವಿಸಿಕೊಳ್ತಾ ಇದ್ದೆ, ಈ ಅದ್ಭುತ ಅನ್ನುವುದು ಕೇವಲ ವಿಶೇಷವಾದ ಜನರಿಗೆ ಮಾತ್ರ ಎಂಬುದಾಗಿ. They are so holy. That's why it is happening. ಅವರು ಬಹಳ ಪರಿಶುದ್ಧರಾಗಿರ್ತಾರೆ, ಅದಕ್ಕಾಗಿ ಅವರಿಂದ ಅದ್ಭುತಗಳಾಗ್ತವೆ. We have to live a holy life. ನಾವು ಪರಿಶುದ್ಧವಾದ ಜೀವಿತ ಜೀವಿಸಬೇಕು. That's why I taught about holiness. ಅದಕ್ಕಾಗಿ ಪರಿಶುದ್ಧತೆಯ ಬಗ್ಗೆ ಮಾತಾಡಿದ್ದೇನೆ. Even it is not how much a person is holy. Miracles occurs because of the grace of our Lord Jesus Christ. ಅದ್ಭುತಗಳು ಎಷ್ಟು ಪರಿಶುದ್ಧರು ಎಂಬುದಾಗಿ ಅದರ ಮೇಲೆ ಹಾಕಿಕೊಂಡಿರುವುದಿಲ್ಲ. ಅದ್ಭುತಗಳು ಆಗ್ತವೆ ಯಾಕಂದ್ರೆ ಯೇಸು ಕ್ರಿಸ್ತನ ಕೃಪೆಯ ಮೂಲಕ. To understand this grace, some scriptures from Galatians we have seen last week. ಈ ಕೃಪೆಯನ್ನು ಅರ್ಥ ಮಾಡಿಕೊಳ್ಳುವುದಕ್ಕಾಗಿ ನಾವು ಕಳೆದ ವಾರ ಗಲಾತ್ಯದಲ್ಲಿರುವಂತಹ ಕೆಲವು ವಚನಗಳನ್ನು ನಾವು ನೋಡಿಕೊಂಡಿದ್ದೇವೆ. Please turn your Bible to book of Galatians, 3rd chapter. We will read verse 5. ನಿಮ್ಮ ಪುಸ್ತಕವನ್ನು ಗಲಾತ್ಯದವರಿಗೆ 3ನೇ ಅಧ್ಯಾಯ 5ನೇ ವಚನಕ್ಕೆ ತೆರೆಸಿದರೆ, Galatians 3:5 says, He therefore that ministers to you the Spirit works miracles among you. Does he it by the works of the law or by the hearing of faith? ಆತನು ಆತ್ಮನನ್ನು ನಿಮಗೆ ಕೊಟ್ಟು ನಿಮ್ಮಲ್ಲಿ ಮಹತ್ಕಾರ್ಯಗಳನ್ನು ನಡೆಸಿದನಲ್ಲ, ಹಾಗೆ ಮಾಡಿದ್ದು ನ್ಯಾಯ ಪ್ರಮಾಣದ ಕ್ರಿಯೆಗಳಿಂದಲೋ ಇಲ್ಲವೇ ಕೇಳಿ ನಂಬಿದ್ದರಿಂದಲೋ. I read in Amplified version. He says, God supplies His marvelous Holy Spirit, works powerfully among you. Why? Is it because of the law or is it because of the message?
You heard about it. ಮತ್ತು ನಾನು ಆಂಪ್ಲಿಫೈಡ್ ತರ್ಜುಮೆಯಿಂದ ನಾನು ನಿಮಗೆ ಕಳೆದ ವಾರ ತಿಳಿಸಿದ್ದೆ. ದೇವರು ತನ್ನ ಅದ್ಭುತವಾದ ಪವಿತ್ರಾತ್ಮನನ್ನು ನಮ್ಮ ಒಳಗಡೆ ಕೊಟ್ಟು ಮಾತ್ಕಾರ್ಯಗಳನ್ನು ಆತನು ನಡೆಸಿದ್ದಾನೆ. ಯಾಕಂದರೆ ನ್ಯಾಯ ಪ್ರಮಾಣ ಅಥವಾ ಕಾರ್ಯಗಳಿಂದಲೋ ಅಥವಾ ನೀವು ದೇವರ ವಾಕ್ಯವನ್ನು ಕೇಳಿ ಅದನ್ನು ನಂಬಿದರಿಂದಲೋ. Why God is performing miracles? ಯಾಕೆ ದೇವರು ಅದ್ಭುತಗಳನ್ನು ಮಾಡ್ತಾನೆ? Is it because of what we have done? ನಾವು ಯಾವುದನ್ನು ಮಾಡಿದ್ದೇವೆ ಆದ್ದರಿಂದ. This church, Paul preached the gospel to the Galatian church first. ಮತ್ತು ಪೌಲನು ಈ ಗಲಾತ್ಯ ಸಭೆಗೆ ಆತನು ಸುವಾರ್ತೆಯನ್ನು ಸಾರಿದನು. He told about Jesus. ಆತನು ಅವರಿಗೆ ಯೇಸುವಿನ ಕುರಿತಾಗಿ ಹೇಳಿದನು. Jesus died on the cross. ಆತನು ಹೇಳಿದನು, ಯೇಸು ಕ್ರೂಜ್ ಮೇಲೆ ಸತ್ತಿದ್ದಾನೆ. Your sin he carried and he made you as the righteousness of God. ನಿನ್ನ ಪಾಪವನ್ನು ತನ್ನ ಕ್ರೂಜ ಮೇಲೆ ಹೊತ್ತುಕೊಂಡು ನಿಮ್ಮನ್ನು ತನ್ನ ದೇವರ ನೀತಿಗಳಾಗಿ ಮಾಡಿದ್ದಾನೆ. Your sickness he bore on the cross and he has given you health. ನಿಮ್ಮ ರೋಗವನ್ನು ಆತನು ಕ್ರೂಜ ಮೇಲೆ ಹೊತ್ತುಕೊಂಡು ತನ್ನ ಆರೋಗ್ಯವನ್ನು ನಿಮಗೆ ಕೊಟ್ಟಿದ್ದಾನೆ. You are healed by the stripes of Jesus. ಯೇಸುವಿನ ಬಾಸುಂಡೆಗಳಿಂದ ನಿಮಗೆ ಗುಣವಾಗಿದೆ. He carried your poverty on the cross so that you should become rich. ನಿಮ್ಮ ಬಡತನವನ್ನು ಆತನು ಕ್ರೂಜ ಮೇಲೆ ಹೊತ್ತುಕೊಂಡಿದ್ದಾನೆ, ಯಾಕಂದ್ರೆ ನೀವು ಶ್ರೀಮಂತರಾಗಬೇಕೆಂಬುದಾಗಿ. He carried all your curses by becoming a curse on the cross. ನಿಮ್ಮ ಎಲ್ಲ ಶಾಪಗಳನ್ನು ಆತನು ಕ್ರೂಜ ಮೇಲೆ ಶಾಪವಾಗುವುದರ ಮೂಲಕ ಹೊತ್ತುಕೊಂಡಿದ್ದಾನೆ. You will have blessings. ಯಾಕಂದ್ರೆ ನೀವು ಆಶೀರ್ವಾದಗಳನ್ನು ಇರುವಂತೆ. All these people heard the gospel. ಈಗ ಜನರು ಸುವಾರ್ತೆಯನ್ನು ಕೇಳಿದರು. They accepted Jesus. ಅವರು ಯೇಸುವನ್ನು ಸ್ವೀಕಾರ ಮಾಡಿದರು. Now they are attending church. ಈಗ ಅವರು ಸಭೆಗೆ ಹಾಜರಾಗ್ತಾ ಇದ್ದಾರೆ. They took baptism and came. ಅವರು ದೀಕ್ಷಾಸ್ನಾನ ತೆಗೆದುಕೊಂಡು ಒಳಗೆ ಬಂದರು. And Paul was a traveling person. He travels from one place to another place. ಈ ಪೌಲನು ಬಹಳ ಸ್ಥಳಗಳಿಗೆ ಪ್ರಯಾಣ ಮಾಡುವಂತ ವ್ಯಕ್ತಿಯಾಗಿದ್ದ. ಆತನು ಒಂದೊಂದು ಸ್ಥಳಕ್ಕೆ ಪ್ರಯಾಣ ಮಾಡ್ತಾ ಇದ್ದ. After he left, some Jewish people came and said, what you have done is not enough. Believing is not enough. You have to practice some Jewish customs. ಮತ್ತು ಪೌಲನು ಆ ಸ್ಥಳವನ್ನು ಬಿಟ್ಟು ಹೋದ ಮೇಲೆ ಯಹೂದ ಜನರು ಅಲ್ಲಿ ಬಂದು ಅವರಿಗೆ ತಿಳಿಸ್ತಾರೆ, ನೀವು ಏನ್ ಮಾಡ್ತಾ ಇದ್ದೀರೋ ನಂಬಿಕೆ ಮಾತ್ರ ಸಾಕಾಗುವುದಿಲ್ಲ, ಕೆಲವು ಸಂಪ್ರದಾಯಗಳನ್ನು ನಾವು ಮಾಡಬೇಕಾಗಿದೆ ಎಂಬುದಾಗಿ. Not enough. ಹೊಸದಾಗಿ ಹುಟ್ಟಿದ್ದು ಸಾಕಾಗಲ್ಲ. Water baptism not enough. ನೀರಿನ ದೀಕ್ಷಾಸ್ನಾನ ಸಾಕಾಗಲ್ಲ. You have to do circumcision. Only then you will be accepted by God. ನಿಮಗೆ ಸುನ್ನತಿಯಾದಾಗ ಮಾತ್ರ ನೀವು ದೇವರಿಂದ ಸ್ವೀಕಾರ ಮಾಡಲ್ಪಡ್ತೀರಿ. That was a Jewish culture. ಅದು ಯಹೂದ್ಯರ ಒಂದು ಸಂಪ್ರದಾಯವಾಗಿತ್ತು. Now they are telling the church, you better practice. ಈಗ ಅವರು ಸಭೆಗೆ ತಿಳಿಸ್ತಾ ಇದ್ದಾರೆ, ಈ ಆಚಾರಗಳನ್ನು ಪಾಲಿಸ್ರಿ. We are the real people. Now we know what it is. ಮತ್ತು ನಾವು ನಿಜವಾದವರು ಮತ್ತು ನಮಗೆ ಗೊತ್ತು ಏನೆಂಬುದಾಗಿ. When Paul heard it, he got angry. ಯಾವಾಗ ಪೌಲನ ಕಿವಿಗೆ ಇದು ಬಿತ್ತು, ಆತನಿಗೆ ಕೋಪ ಬರ್ತದೆ. Then he wrote this letter. ನಂತರ ಈ ಪತ್ರವನ್ನು ಬರೀತಾನೆ. And he is telling, what is that? How Holy Spirit performed miracles? Why he did all these things? Is it because you believed on the message which I preached, or is it because of that law? ಮತ್ತು ಪೌಲನು ಬಂದು ಅವರಿಗೆ ಹೇಳ್ತಾನೆ, ಯಾಕೆ ಪವಿತ್ರಾತ್ಮ ನಿಮ್ಮ ಒಳಗಡೆ ಬಂದು ಅಷ್ಟು ಮಹತ್ಕಾರ್ಯಗಳನ್ನು ಮಾಡಿದನು? ಅದು ನ್ಯಾಯ ಪ್ರಮಾಣದಿಂದಲೋ ಅಥವಾ ನನ್ನ ವಾಕ್ಯವನ್ನು ಕೇಳಿ ನಂಬಿದರಿಂದಲೋ ಎಂಬುದಾಗಿ. When I say a law, I am not talking about our Indian constitution. ಈ ನ್ಯಾಯ ಪ್ರಮಾಣ ಎಂಬುದಾಗಿ ಬೈಬಲ್ ಅಲ್ಲಿ ಹೇಳುವಂಥದ್ದು ಯಾವುದು ನಾನು ಹೇಳ್ತಾ ಇದ್ದೇನೋ ಅದು ನಮ್ಮ ಸರ್ಕಾರದ ನಿಯಮಗಳ ಬಗ್ಗೆ ಮಾತಾಡ್ತಾ ಇಲ್ಲ. Don't get confused. ನಿಮಗೆ ನೀವು ಅದರೊಟ್ಟಿಗೆ ಕನ್ಫ್ಯೂಸ್ ಮಾಡ್ಕೊಳ್ಬೇಡ್ರಿ. When I say law, it is about 10 commandments and it is about what is written in the first 5 books of the Bible. ನ್ಯಾಯ ಪ್ರಮಾಣ ಎಂಬುದಾಗಿ ಹೇಳುವಾಗ 10 ದಶಾಜ್ಞೆಗಳಲ್ಲಿ ಯಾವುದು ಬರೆಯಲ್ಪಟ್ಟಿದೆಯೋ ಮತ್ತು 5 ಈ ಆದಿಕಾಂಡದಿಂದ ಧರ್ಮೋಪದೇಶ ಕಾಂಡ ಇರುವಂತ 5 ಪುಸ್ತಕಗಳಲ್ಲಿ ಏನ್ ಬರ್ತಿದೆಯೋ ಅದರ ಬಗ್ಗೆ ಆಗಿದೆ. Am I clear? We have to practice our Indian constitution. We have to practice because we are citizens. ನಮ್ಮ ಭಾರತ ಸರ್ಕಾರದ ನಿಯಮಗಳನ್ನು ನಾವು ಪಾಲಿಸಬೇಕು, ಯಾಕಂದ್ರೆ ನಾವು ಈ ದೇಶದ ನಾಗರಿಕರಾಗಿದ್ದೇವೆ. I am talking about spiritual life, about law which is from the Bible. ಮತ್ತು ನನ್ನ ಆತ್ಮಿಕ ಜೀವಿತದ ಬಗ್ಗೆ ಮಾತಾಡ್ತಾ ಇದ್ದೇನೆ, ಯಾವ ನಿಯಮಗಳು ಬೈಬಲ್ ಅಲ್ಲಿ ಅದರ ಬಗ್ಗೆ. So to explain this law and grace,
Paul tells one story in Galatians 4th chapter. ಈ ಒಂದು ನ್ಯಾಯ ಪ್ರಮಾಣದ ಬಗ್ಗೆ ಮತ್ತು ಕೃಪೆಯ ಬಗ್ಗೆ ವಿವರಿಸುವುದಕ್ಕಾಗಿ ಪೌಲನು ಒಂದು ಕಥೆಯನ್ನು ಹೇಳ್ತಾನೆ. Very nice story, very familiar story, we all know it. ಅದು ಬಹಳ ಸುಂದರವಾದ ಕಥೆಯಾಗಿದೆ ಮತ್ತು ಎಲ್ಲರಿಗೂ ಗೊತ್ತಿರುವಂತ ಕಥೆಯಾಗಿದೆ. I repeat again because some new people are there. ಮತ್ತು ಮತ್ತೊಂದು ಸಾರಿ ಅದನ್ನು ಓದ್ತೇನೆ, ಯಾಕಂದ್ರೆ ಕೆಲವರು ಹೊಸಬರಾಗಿ ಬಂದಿದ್ದೀರಿ. There was one man called Abraham. ಅಲ್ಲಿ ಅಬ್ರಾಮನ್ ಎಂಬುದಾಗಿ ಮನುಷ್ಯನಿರ್ತಾನೆ. God promised him a child. ದೇವರು ಆತನಿಗೆ ಮಗು ಕೊಡ್ತೇನೆ ಎಂಬುದಾಗಿ ವಾಗ್ದಾನ ಮಾಡಿದ. God promised. ದೇವರು ವಾಗ್ದಾನ ಮಾಡಿದ. But he became old. ಮತ್ತು ಆತನಿಗೆ ವಯಸ್ಸಾಗ್ತದೆ. He didn't wait for the promise to be fulfilled. ದೇವರು ಕೊಟ್ಟಂತ ವಾಗ್ದಾನ ನೆರವೇರುವುದಕ್ಕಾಗಿ ಆತನು ತಾಳ್ಮೆಯಿಂದ ಇರಲಿಲ್ಲ. This is what Galatians 4th chapter I'm talking. Okay, look here. ಗಲಾತ್ಯ 4ನೇ ಅಧ್ಯಾಯ ಮಾತಾಡ್ತಿದ್ದಾನೆ. ಎಲ್ಲರೂ ಈ ಕಡೆ ನೋಡ್ರೆ. His wife also is not patient. ಆತನ ಹೆಂಡತಿ ಸಹ ತಾಳ್ಮೆಯಲ್ಲಿರಲಿಲ್ಲ. Day by day you are becoming old. ದಿನದಿಂದ ದಿನಕ್ಕೆ ನಿನಗೆ ವಯಸ್ಸಾಗ್ತಾ ಇದೆ. God has promised. ದೇವರು ವಾಗ್ದಾನ ಮಾಡಿದ್ದಾನೆ. But it is not happening. ಆದ್ರೆ ಅದು ಆಗ್ತಾ ಇಲ್ಲ. Let us try to do something by ourselves to have a child. ಮತ್ತು ಮಗು ಹೊಂದಿಕೊಳ್ಳುವುದಕ್ಕಾಗಿ ನಾವೇ ಏನಾದರೂ ಪ್ರಯತ್ನ ಮಾಡೋಣ ಎಂಬುದಾಗಿ ಹೇಳ್ತಾಳೆ. So she told him, you go, just stay with the maid servant. Through maid servant will have a child. ಮತ್ತು ಆಕೆ ಗಂಡನಿಗೆ ಹೇಳ್ತಾಳೆ, ನೀನು ದಾಸಿಯ ಸಂಗಡ ಹೋಗಿ ಮಲಗು ಮತ್ತು ಆ ದಾಸಿಯ ಮೂಲಕ ನಮಗೆ ಮಕ್ಕಳಾಗಲಿ. And he got a child through maid servant. ಮತ್ತು ಆ ದಾಸಿಯ ಮೂಲಕ ಮಗು ಬರ್ತದೆ. That is called, his name is Ishmael. ಆತನ ಹೆಸರು ಇಷ್ಮಾಯೇಲ್ ಎಂಬುದಾಗಿ. Afterwards, he got a child through the wife Sarah also he got a child. ನಂತರ ಹೆಂಡತಿಯಾದ ಸಾರಳ ಮೂಲಕ ಸಹ ಆತನಿಗೆ ಮಗು ಬರ್ತದೆ. He is a promised child. ಮತ್ತು ಅದು ವಾಗ್ದಾನದ ಮಗು ಆಗಿದೆ. God does not consider what came out of a maid's and what came out of his own effort. God doesn't consider that child as his child. ಸ್ವಂತ ಪ್ರಯತ್ನದಿಂದ ಬರುವಂತ ಫಲಗಳನ್ನು ದೇವರು ಎಂದಿಗೂ ಎಣಿಸುವುದಿಲ್ಲ. That's why God told him when he was to give sacrifice for Isaac, he said, give your only one son, only begotten son. ಮತ್ತು ಅದಕ್ಕಾಗಿ ದೇವರು ಬಲಿ ಕೊಡಿ ಎಂಬುದಾಗಿ ಆತನು ಅಬ್ರಾಮನಿಗೆ ಹೇಳುವಾಗ ನಿನ್ನ ಒಬ್ಬನೇ ಮಗನಾದ ಈಸಾಕನನ್ನು ಎಂಬುದಾಗಿ ಆತನು ಹೇಳ್ತಾನೆ. Now listen to me. ಈಗ ಕೇಳಿದ್ರೆ, I'm teaching about grace. Okay? ನಾನು ಕೃಪೆಯ ಬಗ್ಗೆ ಕಲಿಸ್ತಾ ಇದ್ದೇನೆ. Whatever you need, promise is there in the Bible. ನಿಮಗೆ ಏನೆಲ್ಲ ಬೇಕಾಗಿದೆಯೋ ಆ ಎಲ್ಲ ಅವಶ್ಯಕತೆಗಳಿಗಾಗಿ ಬೈಬಲ್ನಲ್ಲಿ ವಾಗ್ದಾನಗಳಿದೆ. God has already blessed you. ದೇವರು ಮೊದಲೇ ಆಶೀರ್ವಾದ ಮಾಡಿದ್ದಾನೆ. He has given the promise. ನಿಮಗೆ ವಾಗ್ದಾನವನ್ನು ಕೊಟ್ಟಿದ್ದಾನೆ. You have to learn to claim this promise. ನೀವು ಈ ವಾಗ್ದಾನವನ್ನು ಸ್ವಾಧೀನ ಮಾಡಿಕೊಳ್ಳುವುದಕ್ಕಾಗಿ ಕಲಿಬೇಕು. And keep on possessing the blessings. ಮತ್ತು ಆಶೀರ್ವಾದಗಳನ್ನು ನಾವು ಹೊಂದಿಕೊಳ್ತಾನೆ ಇರಬೇಕು. This is spiritual principle. ಇದು ಆತ್ಮಿಕವಾದ ನಿಯಮವಾಗಿದೆ. Grace provides, faith you take. ಕೃಪೆಯ ಕೊಟ್ಟಿದೆ, ನಂಬಿಕೆ ಮೂಲಕ ತೆಗೆದುಕೊಳ್ಳುವಂತದ್ದು. One more principle is there. ಅಲ್ಲಿ ಇನ್ನೊಂದು ನಿಯಮ ಸಹ ಇದೆ. Forget about what is in the Bible. ಬೈಬಲ್ ಅಲ್ಲಿ ಏನಿದೆಯೋ ಅದನ್ನೆಲ್ಲ ಮರೆತು ಬಿಟ್ಟು I will do what I want. ನನಗೆ ಏನ್ ಬೇಕೋ ನಾನು ಅದನ್ನು ಮಾಡ್ತೇನೆ. I will earn it by myself. ನಾನು ಸ್ವಂತವಾಗಿ ಅದನ್ನು ಗಳಿಸ್ತೇನೆ. We can do. ಅದನ್ನು ಮಾಡಬಹುದು. You can work day and night and earn money, no problem. ನೀವು ಹಗಲು ದುಡಿದು ಹಣವನ್ನು ಗಳಿಸಬಹುದು, ಪರವಾಗಿಲ್ಲ. Without claiming the promise of God. ದೇವರ ವಾಗ್ದಾನವನ್ನು ಆರಿಕೆ ಮಾಡದೆ. But in the God's side, it is not considered. ಆದ್ರೆ ದೇವರ ದೃಷ್ಟಿಯಲ್ಲಿ ಅದು ಎಣಿಕೆಗೆ ಬರುವುದಿಲ್ಲ. Hallelujah. Hallelujah. Are you with me? ನೀವು ನನ್ನೊಟ್ಟಿಗಿದ್ದೀರಾ? For us, only one principle: what grace provides. How to know grace provides? Promises of God is there. We have to claim the promises. ಮತ್ತು ನಮಗೆ ಇರುವಂತದ್ದು ಒಂದೇ ಒಂದು ನಿಯಮ, ಯಾವ ದೇವರ ಕೃಪೆ ಕೊಟ್ಟಿದೆಯೋ ಅದನ್ನು ಹೇಗೆ ತಿಳಿದುಕೊಳ್ಳುವುದು. ದೇವರ ಕೃಪೆ ನನಗೆ ಕೊಟ್ಟಿದೆ ಎಂಬುದಾಗಿ ದೇವರ ವಾಕ್ಯ ತಿಳಿಸಿಕೊಟ್ಟದೆ, ಅದರ ಮೂಲಕ ನಾವು ನಂಬುವುದು. Then both the children grew. ಈಗ ಇಬ್ಬರು ಮಕ್ಕಳು ಬೆಳಿತಾರೆ. Then Ishmael was very old than comparing to Isaac. ಈ ಈಸಾಕನಿಗಿಂತ ಇಷ್ಮಾಯೇಲನು ದೊಡ್ಡವನಾಗಿದ್ದ. Ishmael persecuted Isaac. ಇಷ್ಮಾಯೇಲನು ಈಸಾಕನಿಗೆ ಹಿಂಸೆ ಮಾಡಿದ. What did it mean? Who persecuted whom? ಯಾರು ಯಾರಿಗೆ ಹಿಂಸೆ ಪಡಿಸಿದರು? Okay. This story, Paul is talking to the church. Now he is telling. Now also it is happening. ಮತ್ತು ಈ ಕಥೆಯನ್ನು
ಪೌಲನು ಸಭೆಗೆ ಹೇಳಿ ಆತನು ಹೇಳ್ತಾನೆ, ಈಗಲೂ ಸಹ ಇದು ಆಗ್ತಾ ಇದೆ. Law will try to persecute grace. ಈ ಒಂದು ನ್ಯಾಯ ಪ್ರಮಾಣವು ಕೃಪೆಯನ್ನು ಹಿಂಸೆ ಪಡಿಸ್ತದೆ ಎಂಬುದಾಗಿ. It's happening. Now also it's happening. ಅದು ಈಗಲೂ ಆಗ್ತಾ ಇದೆ. Always rules and regulations, legalism, law will try to come and persecute. ಮತ್ತು ಯಾವಾಗಲೂ ಷರತ್ತುಗಳು, ಇದನ್ನು ಮಾಡಬೇಕು, ಇದನ್ನು ಮಾಡಬಾರ್ದು, ಮತ್ತು ನ್ಯಾಯ ಪ್ರಮಾಣವು ಮತ್ತು ಇವುಗಳು ಬಂದು ಕೃಪೆಗೆ ಹಿಂಸೆ ಪಡಿಸ್ತವೆ. We have to be very strict. ನಾವು ಬಹಳ ಕಡ್ಡಾಯವಾಗಿರಬೇಕು. God told him, throw this maidservant, the child, throw it away. ಮತ್ತು ದೇವರ ದಾಸಿಯ ಮಗನನ್ನು ಹೊರಗಡೆ ಹಾಕಿಬಿಡು. Don't consider, don't keep it near. ಮತ್ತು ಅವನನ್ನು ಹತ್ತಿರದಲ್ಲೇ ಇಟ್ಟುಕೊಳ್ಳಬೇಡ. Come with me to Galatians 4th chapter. ಗಲಾತ್ಯ 4ನೇ ಅಧ್ಯಾಯಕ್ಕೆ ಬರೋಣ. Verse 30. 30ನೇ ವಚನ. Nevertheless, what says the scripture? Cast out the bondwoman and the son, for the son of the bondwoman shall not be heir with the son of the free woman. And verse 31. So then, brethren, we are not children of bondwoman, but of the free. ಆದರೂ ಬರಹವು ಏನು ಹೇಳುತ್ತದೆ? ದಾಸಿಯನ್ನು ಅವಳ ಮಗನನ್ನು ಹೊರಗೆ ಹಾಕು, ಯಾಕಂದರೆ ದಾಸಿಯ ಮಗನು ಸ್ವತಂತ್ರಳ ಮಗನೊಂದಿಗೆ ಎಷ್ಟು ಮಾತ್ರಕ್ಕೂ ಬಾಧ್ಯನಾಗಬಾರದು ಎಂದು ಹೇಳುತ್ತದೆ. ಹೀಗಿರುವಲ್ಲಿ ಸಹೋದರರೇ, ನಾವು ದಾಸಿಯ ಮಕ್ಕಳಲ್ಲ, ಆ ಸ್ವತಂತ್ರಳ ಮಕ್ಕಳೇ ಆಗಿದ್ದೇವೆ. Now look at it. ಈಗ ಈ ಕಡೆ ನೋಡ್ರಿ. Last week I shared this. ನಾನು ಕಳೆದ ವಾರ ಇದನ್ನು ತಿಳಿಸಿದ್ದೇನೆ. Again I'm repeating. ನಾನು ಮತ್ತೊಂದು ಸಾರಿ ತಿಳಿಸ್ತೇನೆ. That Mount Sinai covenant, he is calling it as a bondwoman and the children. ಮತ್ತು ಸೀನಾಯಿ ಪರ್ವತದ ಒಡಂಬಡಿಕೆಯನ್ನು ಆತನು ದಾಸಿಯ ಮಗನು ಮತ್ತು ಎಂಬುದಾಗಿ ತಿಳಿಸ್ತಾನೆ. Hallelujah. Hallelujah. And the new covenant, he is calling it as a free children, promise, children of promise. ಮತ್ತು ಹೊಸ ಒಡಂಬಡಿಕೆಯನ್ನು ಆತನ ಸ್ವತಂತ್ರಳ ಮಕ್ಕಳು ಎಂಬುದಾಗಿ, ವಾಗ್ದಾನದ ಮಕ್ಕಳು ಎಂಬುದಾಗಿ ಹೇಳ್ತಾನೆ. So he says, now brethren, we are not the children of the bondwoman, but of the free. ಮತ್ತು ಆತನು ಹೇಳ್ತಾನೆ, ಈಗಿರುವಲ್ಲಿ ಸಹೋದರರೇ, ನಾವು ದಾಸಿಯ ಮಕ್ಕಳಲ್ಲ, ಆ ಸ್ವತಂತ್ರಳ ಮಕ್ಕಳೇ ಆಗಿದ್ದೇವೆ. We are the children of free women. ನಾವು ಸ್ವತಂತ್ರಳ ಮಕ್ಕಳಾಗಿದ್ದೇವೆ. Amen. Amen. Say, we are the children of free women. ನಾವು ಸ್ವತಂತ್ರಳ ಮಕ್ಕಳೇ ಆಗಿದ್ದೇವೆ. Christ has set us free. ಕ್ರಿಸ್ತನು ನಮಗೆ ಸ್ವತಂತ್ರ ಮಾಡಿದ್ದಾನೆ. Amen. Are you with me? ನನ್ನೊಟ್ಟಿಗಿದ್ದೀರಾ? Do you believe Christ has set you free? ನೀವು ನಂಬ್ತೀರಾ ಕ್ರಿಸ್ತನು ನಮಗೆ ಸ್ವತಂತ್ರ ಮಾಡಿದ್ದಾನೆ ಎಂಬುದಾಗಿ? Now, verse 1. 1ನೇ ವಚನ. Galatians 5th chapter, verse 1. ಗಲಾತ್ಯ 5:1. Stand fast, therefore, in the liberty wherewith Christ has made us free, and be not entangled again with the yoke of bondage. ಕ್ರಿಸ್ತನು ನಮ್ಮನ್ನು ಸ್ವತಂತ್ರರನ್ನಾಗಿ ಮಾಡಿದ್ದಾನೆ, ಅದರಲ್ಲಿ ಸ್ಥಿರವಾಗಿ ನಿಲ್ಲಿರಿ, ದಾಸತ್ವ ನೊಗದಲ್ಲಿ ಸಿಕ್ಕಿಕೊಳ್ಳಬೇಡಿರಿ. This is very important to understand. ಇದು ಬಹಳ ಪ್ರಾಮುಖ್ಯವಾದದ್ದು ಅರ್ಥ ಮಾಡಿಕೊಳ್ಳುವುದಕ್ಕಾಗಿ. Now he is telling, stand fast, therefore, in the liberty. ಮತ್ತು ಅಲ್ಲಿ ಹೇಳ್ತದೆ, ನೀವು ಹೊಂದಿಕೊಂಡಿರುವಂತಹ ಸ್ವಾತಂತ್ರ್ಯದಲ್ಲಿ ಸ್ಥಿರವಾಗಿ ನಿಲ್ಲಿರಿ. Where Christ has made you free. ಕ್ರಿಸ್ತನು ನಿಮಗೆ ಸ್ವತಂತ್ರರಾಗಿ ಮಾಡಿದ್ದಾನೆ. Hallelujah. Hallelujah. Are you with me? ನನ್ನೊಟ್ಟಿಗಿದ್ದೀರಾ? Stand fast. ಸ್ಥಿರವಾಗಿ ನಿಲ್ಲಿರಿ. Tell your neighbor, stand fast. ಪಕ್ಕದವರಿಗೆ ಸ್ಥಿರವಾಗಿ ನಿಲ್ಲಿರಿ. ಹಾಗಾದ್ರೆ ಏನರ್ಥ? ಶೇಕ್ ಆಗಬೇಕಾ? ಹಾಗಂದ್ರೆ ಅಲಗಾಡ್ಬೇಕಾ? Then he says, listen, very important. Be not entangled again in the yoke of bondage. ದಾಸತ್ವ ನೊಗದಲ್ಲಿ ತಿರುಗಿ ಸಿಕ್ಕಿಕೊಳ್ಳಬೇಡಿರಿ. ಕನ್ನಡದಲ್ಲಿ ಹೇಳ್ರಿ, ದಾಸತ್ವದ ನೊಗದಲ್ಲಿ ತಿರುಗಿ ಸಿಕ್ಕಿಕೊಳ್ಳಬೇಡಿರಿ. ದಾಸತ್ವದ ನೊಗದಲ್ಲಿ ತಿರುಗಿ ಸಿಕ್ಕಿಕೊಳ್ಳಬೇಡಿರಿ. I repeat again.
ಈಗ ಮತ್ತೊಂದು ಸಾರಿ ಹೇಳ್ತೇನೆ, You all accepted Jesus. ನೀವು ಎಲ್ಲರೂ ಯೇಸುವನ್ನು ಸ್ವೀಕಾರ ಮಾಡಿದ್ದೀರಿ. Why you accepted Jesus? ನೀವು ಯಾಕೆ ಯೇಸುವನ್ನು ಸ್ವೀಕಾರ ಮಾಡಿದ್ದೀರಿ? You heard the gospel. ನೀವು ಸುವಾರ್ತೆಯನ್ನು ಕೇಳಿದ್ದೀರಿ. What Jesus did on the cross. ಯೇಸು ಕ್ರೂಜಿಯ ಮೇಲೆ ಏನನ್ನು ಮಾಡಿದ್ದಾನೆ? He set you free from sickness, sin, poverty, all those things. ಆತನು ರೋಗದಿಂದ, ಬಡತನದಿಂದ, ಶಾಪಗಳಿಂದ ಬಿಡುಗಡೆ ಮಾಡಿದ್ದಾನೆ. You believe on the cross, you are free. ಆ ಕ್ರೂಜಿಯನ್ನು ನಂಬಿದಾಗ ನಿಮಗೆ ಸ್ವತಂತ್ರವಾಯಿತು. Again, you should not get into the yoke of bondage. ಈಗ ಮತ್ತೆ ಆ ಒಂದು ದಾಸತ್ವದ ನೊಗದಲ್ಲಿ ಸಿಕ್ಕಿಕೊಳ್ಳಬೇಡಿರಿ. Hallelujah. Hallelujah. Paul calls living under law as a yoke of bondage. ನ್ಯಾಯ ಪ್ರಮಾಣದಲ್ಲಿ ಅಥವಾ ಧರ್ಮ ಕಾರ್ಯಗಳಲ್ಲಿ ಜೀವಿಸುವುದಕ್ಕೆ ಪೌಲನು ದಾಸತ್ವದ ನೊಗ ಎಂಬುದಾಗಿ ಹೇಳ್ತಾನೆ. You are living under any rules and regulation contrary to the finished work of cross, you come under the yoke of bondage. ಕ್ರಿಸ್ತನು ಮುಗಿಸಿದ ಈ ಒಂದು ಕಾರ್ಯಗಳ ವಿರುದ್ಧವಾಗಿ ಇರುವಂತ ಯಾವುದೇ ಷರತ್ತುಗಳು ಅಥವಾ ಯಾವುದೇ ಧರ್ಮ ಕಾರ್ಯಗಳು ನೀವು ಪಾಲಿಸುವುದಾದ್ರೆ ಈ ದಾಸತ್ವದ ನೊಗದಲ್ಲಿ ನೀವು ತಿರುಗಿ ಬರ್ತೀರಿ ಎಂಬುದಾಗಿ ಹೇಳ್ತದೆ. So you have to stand first. ಅದಕ್ಕಾಗಿ ನೀವು ಸ್ಥಿರವಾಗಿ ನಿಲ್ಬೇಕು. I got many opportunities to come under the bondage. ಮತ್ತು ನಾನು ಅನೇಕವಾದ ಅವಶ್ಯಕತೆಗಳು ನನಗೆ ಬರ್ತಾ ಇತ್ತು ಈ ದಾಸತ್ವದಲ್ಲಿ ಇರುವುದಕ್ಕಾಗಿ. As a believer, I had a lot of opportunities. ವಿಶ್ವಾಸಿಗಳಾಗಿ ನಾವು ದಾಸತ್ವದಲ್ಲಿ ಇರುವಂತ ಅವಕಾಶಗಳಿದ್ವು. As a pastor, I got a lot of opportunities. ಸಭಾಪಾಲಕನಾಗಿ ಅನೇಕ ಒಂದು ಅವಕಾಶಗಳು ದಾಸತ್ವದಲ್ಲಿ ಇರುವುದಕ್ಕಾಗಿ ಇತ್ತು. So it will come. ಅವುಗಳು ಬರ್ತವೆ. How it will come? ಅವು ಹೇಗೆ ಬರ್ತವೆ? It will come with somebody who carries a Bible only. ಮತ್ತು ಯಾರು ಬೈಬಲ್ ಹಿಡ್ಕೊಳ್ತಾರೋ ಅವ್ರ ಮೂಲಕನೇ ಬರ್ತದೆ. I am coming from a Hindu background. ನಾನು ಹಿಂದೂ ಕುಟುಂಬದಿಂದ ಬಂದಿದ್ದೇನೆ. I accepted Jesus. ನಾನು ಯೇಸುವನ್ನು ಸ್ವೀಕಾರ ಮಾಡಿದ್ದೇನೆ. I was reading Bible. ನಾನು ಬೈಬಲ್ ಓದ್ತಾ ಇದ್ದೆ. Then Bible says we have to go to church. ಮತ್ತು ಬೈಬಲ್ ಹೇಳ್ತದೆ ನಾವು ಸಭೆಗೆ ಹೋಗ್ಬೇಕೆಂಬುದಾಗಿ. So I started going to church. ಮತ್ತು ನಾನು ಸಭೆಗೆ ಹೋಗುವುದಕ್ಕೆ ಪ್ರಾರಂಭಿಸಿದೆ. You tell any denomination, I went there. ನೀವು ಯಾವುದೇ ಒಂದು ಸಭೆಯ ಒಂದು ಸಂಸ್ಥೆಗಳಿದ್ರೆ ಅದಕ್ಕೆ ಹೋಗಿದ್ದೇನೆ. I went and attended. ನಾ ಅಂಥ ಸಭೆಗಳಿಗೆ ಹೋಗಿದ್ದೇನೆ. One place I went, I don't know what to do. ಒಂದು ಸಭೆಗೆ ನಾನು ಹೋದ್ರೆ ನನಗೆ ಗೊತ್ತಿಲ್ಲ ಏನ್ ಮಾಡ್ಬೇಕು. Suddenly they stand up, suddenly they stand up, suddenly they kneel down. ತಕ್ಷಣ ಮೇಲೆಳ್ತಾರೆ, ತಕ್ಷಣ ಕೂತ್ಕೊಳ್ತಾರೆ, ತಕ್ಷಣ ಅವರು ಮೊಳಕಾಲ್ತಾರೆ. I asked my friend, what you people are doing? ಮತ್ತು ನಾನು ನನ್ನ ಸ್ನೇಹಿತನ ಕೇಳಿದ್ರೆ ಏನ್ ಮಾಡ್ತಾ ಇದ್ದೀರಿ? I have read, Bible says clap your hands all you people. ಮತ್ತು ನಾನು ಬೈಬಲ್ ಓದಿದೆ, ಬೈಬಲ್ ಅಲ್ಲಿ ಹೇಳ್ತದೆ ಎಲ್ಲ ಜನರು ಚಪ್ಪಾಳೆ ಹೊಡೆಯಿರಿ ಎಂಬುದಾಗಿ. He says no, we are Lutherans, we are the first Protestants. Whatever rules and regulation our church will practice. ಮತ್ತು ಒಂದು ಲೂಥರನ್ ಸಭೆಯಾಗಿದ್ದು ಅದರಿಂದ ನಾವು ಲೂಥರನ್ ಸಭೆಯವರಾಗಿದ್ದೇವೆ. ಪ್ರೊಟೆಸ್ಟೆಂಟ್ಗಳಲ್ಲಿ ನಾವೇ ಮೊದಲನೆಯವರು, ಅದಕ್ಕಾಗಿ ನಾವು ಚಪ್ಪಾಳೆ ಹೊಡಿಬಾರ್ದು. Thank God I started praying, Lord take me to the right place. ದೇವರಿಗೆ ಸ್ತೋತ್ರ. ನಾನು ಪ್ರಾರ್ಥನೆ ಮಾಡುವುದಕ್ಕೆ ಪ್ರಾರಂಭ ಮಾಡಿದೆ. ದೇವರೇ ನನಗೆ ಸರಿಯಾದ ಸ್ಥಳಕ್ಕೆ ತೆಗೆದುಕೊಂಡು ಹೋಗು. So I attended a good church. ಅದಕ್ಕಾಗಿ ಒಳ್ಳೆ ಸಭೆಯಲ್ಲಿ ನಾನು ಹಾಜರಾದೆ. I got this grace teaching. ನಾನು ಈ ಕೃಪೆಯ ಬೋಧನೆಯನ್ನು ತಿಳಿದುಕೊಂಡೆ. Which prevented me getting into the law. ಮತ್ತು ಈ ಒಂದು ಬೋಧನೆ ನಾನು ಈ ಒಂದು ಧರ್ಮ ಕಾರ್ಯಗಳಲ್ಲಿ ಹೋಗದಂತೆ ನನಗೆ ತಡೆ ಮಾಡಿತು. As a believer I faced it. ನಾನು ವಿಶ್ವಾಸಿಯಾಗಿ ಅದನ್ನು ಎದುರಿಸಿದೆ. As a pastor I faced it, I am facing it, I will face it again, but I will not get into the bondage. ನಾನು ಸಭಾಪಾಲಕನಾಗಿ ಅದನ್ನು ಎದುರಿಸಿದ್ದೇನೆ, ಎದುರಿಸ್ತಾ ಇರ್ತೇನೆ ಮತ್ತು ಮುಂದೆ ಸಹ ಎದುರಿಸ್ತಾನೆ ಇರ್ತೇನೆ. ಆದ್ರೆ ನಾನು ದಾಸತ್ವದಲ್ಲಿ ಸಿಕ್ಕಿ ಬೀಳುವುದಿಲ್ಲ. If I get into the yoke of bondage, the whole church will come into the yoke of bondage. ಒಂದು ವೇಳೆ ನಾನು ಈ ದಾಸತ್ವದಲ್ಲಿ ನೊಗದಲ್ಲಿ ಸಿಕ್ಕಿ ಬೀಳುವುದಾದ್ರೆ ಪೂರ್ಣ ಸಭೆಯೇ ಅದರಲ್ಲಿ ಸಿಲುಕಿ ಬೀಳ್ತದೆ. One man came to our church maybe 15 years back. 15 ವರ್ಷದ ಹಿಂದೆ ಒಬ್ಬರು ಸಭೆಗೆ ಬಂದ್ರು. He has done a lot of theology. He is a scholar. ಮತ್ತು ಆತನು ಅವರು ಎಷ್ಟೋ ಒಂದು ತತ್ವಶಾಸ್ತ್ರವನ್ನು ಓದಿದ್ದಾರೆ. ಅವರು ತತ್ವಜ್ಞಾನಿಯಾಗಿದ್ದಾರೆ. He has a good post. ಮತ್ತು ಆತನು ಒಳ್ಳೆ ಒಂದು ಪೋಸ್ಟ್ ಹೇಳಿದ್ದಾನೆ. He told me, ಆತನು ಹೇಳಿದ, Pastor, only grace, no, little bit law also you should include. ಆತನು ಹೇಳಿದ, ಬರೇ ಕೃಪೆ ಬಗ್ಗೆ ಕಲಿಸಿದ್ರೆ ಅದು ಸಾಕಾಗುವುದಿಲ್ಲ, ಸ್ವಲ್ಪ ನಿಯಮಗಳ ಬಗ್ಗೆ ಅವರಿಗೆ ಹೇಳಿದ್ರೆ. This is like pepper and salt, Pastor. Pepper is needed, little bit is needed, little law, so we can control the people. ಮತ್ತು ಆತನು ಹೇಳಿದ ಇದು ಉಪ್ಪು ಮತ್ತು ಪೆಪ್ಪರ್ ಇದ್ದ
ಇದ್ದಾಗೆ ಮತ್ತು ಸ್ವಲ್ಪ ಆದ್ರೂ ಹೇಳ್ಬೇಕು. ಮೆಣಸು ಉಪ್ಪು ಮತ್ತು ಮೆಣಸಿನ ಪೌಡರ್ ಇದ್ದಾಗೆ ಸ್ವಲ್ಪ ಆದ್ರೂ ಇರಬೇಕು. ಯಾಕಂದ್ರೆ ಅವರಿಗೆ ನಿಯಂತ್ರಣದಲ್ಲಿ ಇಡಕ್ಕಾಗ್ತದೆ. We will not control. If we control people, they will come under the bondage. ನಾವು ಜನರಿಗೆ ನಿಯಂತ್ರಣದಲ್ಲಿ ಇಡುವುದಕ್ಕಾಗಿ ಬಯಸಿದ್ರೆ ಅವರು ದಾಸತ್ವದಲ್ಲಿ ಸಿಕ್ಕಿ ಬೀಳುತ್ತಾರೆ. We only preach, we only teach. ನಾವು ಕೇವಲ ಸಾರ್ತೇವೆ, ಬೋಧನೆ ಮಾಡ್ತೇವೆ. He was specifying every week. You should not allow people to wear slipper and enter. ಮತ್ತು ಆತನು ಪ್ರತಿ ವಾರ ನನಗೆ ಹೇಳ್ತಾ ಇದ್ದ, ನೀನು ಜನರಿಗೆ ಚಪ್ಪಲ್ ಹಾಕೊಂಡು ಒಳಗೆ ಬರುವುದಕ್ಕೆ ಬಿಡಬೇಡ. Why? ಯಾಕೆ? Because church is a holy place. ಯಾಕಂದ್ರೆ ಸಭೆ ಪರಿಶುದ್ಧವಾದ ಸ್ಥಳವಾಗಿದೆ. And that too you are going to the stage with shoe. ಮತ್ತು ಸ್ಟೇಜ್ ಮೇಲೆ ನೀನು ಬೂಟ್ ಹಾಕೊಂಡು ಹೋಗಬಹುದು. ನಾಟಿದ್ದೀರಾ? Is it right or wrong? ಇದು ಸರಿಯೇ ತಪ್ಪ? And he is bringing Bible. ಆತನು ಬೈಬಲ್ ತಗೊಂಡು ಬರ್ತಾ ಇದ್ದಾನೆ. Brother, God told Moses, leave and come. ಬೈಬಲ್ ಅಲ್ಲಿ ಬರೆದಿದೆ ಸಹೋದರನೇ, ದೇವರು ಮೋಶೆಗೆ ಹೇಳಿದ ಚಪ್ಪಲಿ ಬಿಟ್ಟು ಬಾ. We should leave or we should not leave? ನಾವು ಬಿಡಬೇಕಾ ಬಿಡಬಾರ್ದ? All are getting doubt. ಎಲ್ಲರಿಗೆ ಸಂಶಯ ಬರ್ತಾ ಇದೆ ಈಗ. What God told Moses, where it is? It is from the finished work of cross or it is love? ಮತ್ತು ದೇವರು ಮೋಶೆಗೆ ಅದನ್ನು ಹೇಳಿದಾಗ ಅದು ಎಲ್ಲಿದೆ? ಕ್ರಿಸ್ತನ ಕ್ರೂಜೆ ಕಾರ್ಯ ಮುಗಿದ ಮೇಲೆ ಇದೆಯಾ ಅಥವಾ ಹಳೆ ಒಡಂಬಡಿಕೆಯಲ್ಲಿ ಇದೆಯಾ? Now let me tell again. ಮತ್ತೆ What happens after Christ died on the cross? ಕ್ರಿಸ್ತನ ಕ್ರೂಜೆ ಮೇಲೆ ಸತ್ತಾದ ಮೇಲೆ ಏನಾಯ್ತು? After Christ died on the cross, God is not in the building. ಮತ್ತು ಕ್ರಿಸ್ತನ ಕ್ರೂಜೆ ಮೇಲೆ ಸತ್ತಾದ ಮೇಲೆ ಈಗ ದೇವರು ಕಟ್ಟಡದಲ್ಲಿ ಇಲ್ಲ. God is in us. ಈಗ ದೇವರು ನಮ್ಮ ಒಳಗಡೆನೇ ಇದ್ದಾನೆ. I am the temple of God. ಈಗ ನಾನೇ ದೇವರ ಆಲಯವಾಗಿದ್ದೇನೆ. You are the temple of God. ನೀನೇ ದೇವರ ಆಲಯವಾಗಿದ್ದೇನೆ. Amen. So I told them that if you believe what the Bible says, don't wear your shoe. ಮತ್ತು ನೀನ್ ಬೈಬಲ್ ಹೇಳಿದ್ರೆ ನೀನು ಪಾಲಿಸಬೇಕಾದ್ರೆ ನೀನು ಬೂಟಿ ಹಾಕಬೇಡ. Go to your office without barefoot. ನಿನ್ನ ಆಫೀಸ್ಗೂ ನೀನು ಬೂಟ್ ಹಾಕದೆ ಹೋಗು. Because holy place. ಯಾಕಂದ್ರೆ ನಿನ್ನ ದೇಹನೇ ಪರಿಶುದ್ಧ ಇದೆ. What do you hear? ನೀವಿದ್ದೀಯಾ? See, but in the New Testament, it all is connected with heart, mind, and tongue. ಮತ್ತು ಹೊಸ ಒಡಂಬಡಿಕೆಯಲ್ಲಿ ಎಲ್ಲವೂ ಹೃದಯ, ಮನಸ್ಸು, ನಾಲಿಗೆಗೆ ಒಂದು ಸಂಪರ್ಕ ಇದೆ. We have to live a holy life. ನಾವು ಪರಿಶುದ್ಧವಾದ ಜೀವಿಸಬೇಕು. Your shoe will not make you unclean, unholy. ನಿಮ್ಮ ಬೂಟ್ ಆಗಲಿ ನಿಮಗೆ ಅಪರಿಶುದ್ಧತೆ ಮಾಡುವುದಿಲ್ಲ. If I listen to that man, ಆ ವ್ಯಕ್ತಿಗೆ ನಾನು ಕೇಳುವುದಾದ್ರೆ, and I made a rule here, everybody should leave it and come. ಒಂದು ವೇಳೆ ನಾನು ಕಡ್ಡಾಯವಾಗಿ ಮಾಡುವುದಾದ್ರೆ ನೀವೆಲ್ಲರೂ ಚಪ್ಪಲಿ ಹೊರಗಡೆ ಬಿಟ್ಟೆ ಬರ್ಬೇಕು ಒಳಗಡೆ. Everybody would have practiced. ಎಲ್ಲರೂ ಅದನ್ನೇ ಮಾಡ್ತಾ ಇದ್ರು. Yes or no? ಹೌದಾ ಇಲ್ವಾ? What would have happened? ಏನಾಗ್ತಾ ಇತ್ತು? The whole church would have come under the yoke of bondage. ಪೂರ್ಣ ಸಭೆಯೇ ದಾಸತ್ವದ ನೊಗದಲ್ಲಿ ಬರ್ತಾ ಇತ್ತು. We should be very careful. ನಾವು ಎಚ್ಚರವಾಗಿರ್ಬೇಕು. Anything comes against the grace, we have to resist it. We are supposed to throw out the bondwoman. ಮತ್ತು ಯಾವುದಾದ್ರೂ ಕೃಪೆಯ ವಿರುದ್ಧವಾಗಿ ಬರುವುದಾದ್ರೆ ಅಂತವುಗಳನ್ನು ನಾವು ತಿರಸ್ಕಾರ ಮಾಡಬೇಕು. ಆ ದಾಸತ್ವದ ಒಂದು ಮಗನ ನಾವು ತಿರಸ್ಕಾರ ಮಾಡಬೇಕು. ನಾವು ಅದನ್ನು ತಿರಸ್ಕಾರ ಮಾಡಬೇಕು. Man insisted me, you should not dance. ಮತ್ತು ಆ ವ್ಯಕ್ತಿ ನನಗೆ ಹೇಳಿದ, ನೀವು ಯಾರು ಸಭೆಯಲ್ಲಿ ಡ್ಯಾನ್ಸ್ ಮಾಡಬಾರ್ದು. I said, what's your problem? ನಾನು ಹೇಳಿದೆ, ಯಾಕೆ ನಿಮ್ಮ ಸಮಸ್ಯೆ? In my church we will not dance. ನಮ್ಮ ಸಭೆಯಲ್ಲಿ ನಾವು ಡ್ಯಾನ್ಸ್ ಮಾಡಲ್ಲ. Don't dance. ನೀವು ಡ್ಯಾನ್ಸ್ ಮಾಡಬೇಡ್ರಿ. That guy, he thought because he's a big man, he has a lot of money, I will be listening to him. ಮತ್ತು ಆತನು ಅನ್ಕೊಂಡ ಆತನು ದೊಡ್ಡ ಮನುಷ್ಯನಾಗಿದ್ದಾನೆ, ಆತನಲ್ಲಿ ಎಷ್ಟೋ ದುಡ್ಡಿದೆ, ಅದಕ್ಕಾಗಿ ನಾನು ಅವ್ರ ಮಾತು ಕೇಳ್ತೇನೆ ಎಂಬುದಾಗಿ ತಿಳ್ಕೊಂಡ. I said, ask your pastor whether he will stop dance. If he stops dance, I will come. Whether he will stop dance. If he stops, I will come. Otherwise, I will not come. Whether he will stop dance in the church, he sent a word to me. Okay, ask him whether he will stop it or not. ಮತ್ತು ಆತನು ಇನ್ನೊಬ್ಬರ ಮೂಲಕ ನನಗೆ ಒಂದು ಸುದ್ದಿಯನ್ನು ಕಳಿಸಿದ, ನಿಮ್ಮ ಪಾಸ್ಟರ್ ಡ್ಯಾನ್ಸ್ ಸ್ಟಾಪ್ ಮಾಡ್ತಾನೆ ಇಲ್ಲ ಕೇಳ್ರಿ, ಒಂದು ವೇಳೆ ಡ್ಯಾನ್ಸ್ ಸ್ಟಾಪ್ ಮಾಡಲ್ಲ ಅಂದ್ರೆ ನಾನು ಆ ಚರ್ಚಿಗೆ ಬರಲ್ಲ. I told you, please don't come. ನಾನು ಆತನಿಗೆ ಹೇಳಿದೆ, ದಯಮಾಡಿ ಚರ್ಚ್ಗೆ ಬರಬೇಡ್ರಿ. It is better you don't come. ಇದು ಅದು ಉತ್ತಮ, ನೀವು ಚರ್ಚ್ಗೆ ಬರಬೇಡ್ರಿ. You
understand, people will try to force you to get into the yoke of bondage. ನಿಮಗೆ ಅರ್ಥವಾಗ್ತಾ ಇದೆಯಾ? ಜನರು ಈ ದಾಸತ್ವದಲ್ಲಿ ನಮ್ಮನ್ನು ಹಾಕುವುದಕ್ಕಾಗಿ ಒತ್ತಾಯ ಪಡಿಸ್ತಾರೆ. Once you get into it, you will live a life of hypocrisy. ಒಂದು ಸಾರಿ ಆ ದಾಸತ್ವದಲ್ಲಿ ನೀವು ಸಿಕ್ಕಿ ಬೀಳುವುದಾದ್ರೆ ನೀವು ಕಪಟವಾದ ಜೀವಿತ ಜೀವಿಸುವುದಕ್ಕೆ ಪ್ರಾರಂಭಿಸ್ತೀರಿ. Before I started the church, ನಾನು ಸಭೆಯನ್ನು ಪ್ರಾರಂಭ ಮಾಡುವುದಕ್ಕಿಂತ ಮುಂಚೆ I attended another church. ನಾನು ಇನ್ನೊಂದು ಸಭೆಗೆ ಹಾಜರಾಗ್ತಾ ಇದ್ದೆ. I used to talk Telugu also because I understand message. I used to go there. ನಾನು ಸಂದೇಶ ಅರ್ಥ ಮಾಡಿಕೊಳ್ಳುವ ಕಾರಣ ತೆಲುಗು ಸಭೆಗೆ ಹೋಗ್ತಾ ಇದ್ದೆ. Christmas time, I used to evangelize some students. I took all the engineering college students, 4 guys, they are Malayali guys. I said, come to a church because Christmas time, let's go. ಮತ್ತು ನಾನು ಆ ಸಮಯದ ಸುವಾರ್ತೆ ಸಾರ್ತಾ ಇದ್ದೆ ಮತ್ತು ನಾನು ಒಂದು ಇಂಜಿನಿಯರ್ ಸ್ಟೂಡೆಂಟ್ಗಳಿಗೆ ನಾನು 4 ಜನರಿಗೆ ಸುವಾರ್ತೆ ಸಾರ್ತೆ. ಕ್ರಿಸ್ಮಸ್ ಸಮಯ ಆಗಿರುವ ಕಾರಣ ಅವರಿಗೆ ಸಭೆಗೆ ಕರ್ಕೊಂಡು ಹೋದೆ. Christmas time, I thought some gospel they will share. These boys will be blessed. ಮತ್ತು ನಾನು ಅನ್ಕೊಂಡೆ ಕ್ರಿಸ್ಮಸ್ ಸಮಯವಾಗಿದೆ, ಅವರು ಸುವಾರ್ತೆ ಹೇಳ್ಬೋದು, ಈ ಹುಡುಗರಿಗೆ ಆಶೀರ್ವಾದವಾಗ್ತದೆ ಎಂಬುದಾಗಿ. Other than gospel, everything they preach. ಸುವಾರ್ತೆ ಬಿಟ್ಟು ಎಲ್ಲವನ್ನೂ ಹೇಳಿದರು. Why you are wearing expensive dress? ಯಾಕೆ ನೀವು ಹೆಚ್ಚಾಗಿ ಬೆಲೆಯುಳ್ಳಂತ ಬಟ್ಟೆ ಹಾಕ್ತಾ ಇದ್ದೀರಿ? ಅದು ನಿತ್ಯಕ್ಕಾಗಿರ್ತದ? Supposed to go to heaven. ನೀವು ಸ್ವರ್ಗಕ್ಕೆ ಹೋಗುವವರು. Please, Sunday, people are so afraid to wear a good dress. When they go to church, they will dress like a beggar. ಮತ್ತು ಪ್ರತಿ ಭಾನುವಾರ ಇದನ್ನು ಕಲಿಸುವಾಗ ಜನರಿಗೆ ಇಷ್ಟು ಭಯ ಆಗ್ತಂದ್ರೆ ಅವರು ಸಭೆಗೆ ಹೋಗುವಾಗ ಭಿಕ್ಷುಕರಂತೆ ಹೋಗ್ತಾ ಇದ್ರು. Like a beggar only, only slipper, Hawaii slipper they wear, something they wear at home. ಅವರು ಭಿಕ್ಷುಕರಾಗಿ ಹೋಗ್ತಾ ಇದ್ರು, ಸ್ಲಿಪ್ಪರ್ ಚಪ್ಪಲ್ ಹಾಕೊಂಡು ಹೋಗ್ತಾ ಇದ್ರು. But Monday morning, there will be different look they will have when they go to office. ಮತ್ತು ಸೋಮವಾರ ಮುಂಜಾನೆ ಕಚೇರಿಗೆ ಹೋಗುವಾಗ ಅವರು ಬೇರೆ ಇರ್ತಾ ಇದ್ರು. And any functions other than church, when they come, wow, so beautiful they will look. ಮತ್ತು ಸಭೆ ಬಿಟ್ಟು ಯಾವುದೇ ಕಾರ್ಯಕ್ರಮಕ್ಕೆ ಬರುವುದಾದ್ರೆ ಅವರು ಬಹಳ ಸುಂದರವಾಗಿ ಕಾಣ್ತಾ ಇದ್ರು. All the gold ornaments will come out. ಎಲ್ಲ ಬಂಗಾರದ ಆಭರಣಗಳು ಆಗ್ತಾ ಇದ್ರು. Sunday everything will go inside. ಆದ್ರೆ ಭಾನುವಾರ ಎಲ್ಲವೂ ಒಳಗಡೆ ಹೋಗ್ತಾ ಇತ್ತು. That is hypocrisy. ಅದು ಕಪಟವಾಗಿದೆ. And start following law, rules and regulation, you will have a double standard life. ಮತ್ತು ಯಾವಾಗ ಈ ದಾಸತ್ವದ ಈ ಒಂದು ನಿಯಮಗಳನ್ನು ಷರತ್ತುಗಳನ್ನು ಪಾಲಿಸುವುದಕ್ಕೆ ನಾವು ಬಯಸ್ತೇವೋ ನಾವು 2 ವಿಧವಾದ ಜೀವನ ಜೀವಿಸುವುದಕ್ಕೆ ಪ್ರಾರಂಭ ಮಾಡ್ತೇವೆ. God doesn't want us to be like that. ದೇವರು ಆ ರೀತಿಯಾಗಿ ಜೀವಿಸಬೇಕೆಂಬುದಾಗಿ ಬಯಸುವುದಿಲ್ಲ. Life should be transparent. You should be honest. Always you should be same. ಮತ್ತು ನಮ್ಮ ಜೀವಿತ ಯಾವಾಗಲೂ ಅದು ಒಂದು ಟ್ರಾನ್ಸ್ಪರೆಂಟ್ ಆಗಿರಬೇಕು, ಅದು ಒಂದೇ ಆಗಿರಬೇಕು. Come with me to Galatians 5th chapter again. ಗಲಾತ್ಯ 5ನೇ ಅಧ್ಯಾಯಕ್ಕೆ ಬನ್ರಿ. Verse 2. 2ನೇ ವಚನ. Behold, I Paul say unto you that if you be circumcised, Christ shall profit you nothing. ಈಗ ಪೌಲನೆಂಬ ನಾನು ನಿಮಗೆ ಹೇಳುವುದೇನೆಂದರೆ, ನೀವು ಸುನ್ನತಿ ಮಾಡಿಸಿಕೊಂಡರೆ ಕ್ರಿಸ್ತನಿಂದ ನಿಮಗೆ ಏನು ಪ್ರಯೋಜನವಿಲ್ಲ. Christ shall profit you nothing. ಕ್ರಿಸ್ತನಿಂದ ನಿಮಗೇನು ಪ್ರಯೋಜನವಿಲ್ಲ. Say English. Christ shall profit you nothing. ಕ್ರಿಸ್ತನಿಂದ ನಿಮಗೇನು ಪ್ರಯೋಜನವಿಲ್ಲ. ಇನ್ನೊಂದು ಸಾರಿ ಹೇಳಿ, ಕ್ರಿಸ್ತನಿಂದ ನಿಮಗೇನು ಪ್ರಯೋಜನವಿಲ್ಲ. ಪಕ್ಕದ ಕೇಳಿದ್ರೆ, ಕ್ರಿಸ್ತನಿಂದ ನಿಮಗೇನು ಪ್ರಯೋಜನವಿಲ್ಲ. ಯಾವಾಗ? When you circumcise. ಯಾವಾಗ ಸುನ್ನತಿ ಮಾಡಿಸಿಕೊಳ್ತೀರಿ? When you try to practice law. ಈ ನಿಯಮಗಳನ್ನು ಪಾಲಿಸುವುದಕ್ಕೆ ಬಯಸ್ತೀರಿ. Then no use for you. The cross, what Jesus did on the cross, all this is no use. ನಂತರ ಕ್ರಿಸ್ತನು ಏನೆಲ್ಲ ಮಾಡಿದನೋ ಅವುಗಳ ಪ್ರಯೋಜನ ಇರುವುದಿಲ್ಲ. It will not help you. ಅದು ನಿಮಗೆ ಸಹಾಯ ಮಾಡುವುದಿಲ್ಲ. Hallelujah. Hallelujah. Once you start practicing law, you have to practice everything. ಒಂದು ಸಾರಿ ಈ ನಿಯಮಗಳನ್ನು ನೀವು ಪಾಲಿಸುವುದಕ್ಕೆ ಪ್ರಾರಂಭಿಸಿದ್ರೆ ಅದು ಮಾಡ್ತಾನೆ ಹೋಗ್ಬೇಕಾಗ್ತದೆ. Okay, verse 4. 4ನೇ ವಚನ. Christ has become of no effect unto you. Whoever of you are justified by the law, you are fallen from the grace. ನಿಮ್ಮಲ್ಲಿ ಯಾರಾದರೂ ನ್ಯಾಯ ಪ್ರಮಾಣದ ಮೂಲಕ ನೀತಿವಂತರಾಗಬೇಕೆಂದಿದ್ದರೆ ಅವರಿಗೆ ಕ್ರಿಸ್ತನಿಂದ ಯಾವ ಪ್ರಯೋಜನವೂ ಆಗುವುದಿಲ್ಲ. ನೀವು ಕೃಪೆಯಿಂದ ಬಿದ್ದವರಾಗಿದ್ದೀರಿ. Hallelujah. Hallelujah. Say fallen from the grace. ಕೃಪೆಯಿಂದ ಬಿದ್ದವರಾಗಿದ್ದೀರಿ. Who is the person fallen from the grace? ಯಾವ ವ್ಯಕ್ತಿ ಕೃಪೆಯಿಂದ ಬಿದ್ದವನಾಗಿದ್ದಾನೆ?
one who is trying to justify himself by law. ಯಾರು ತನ್ನನ್ನು ತಾನು ಧರ್ಮ ಕಾರ್ಯಗಳ ಮೂಲಕ ನೀತಿವಂತನಾಗುವುದಕ್ಕೆ ಬಯಸ್ತಾನೆ. They think they are more righteous than others. ಅವ್ರು ಅನ್ಕೊಳ್ತಾರೆ ಅವರು ಇನ್ನೊಬ್ಬರಿಗಿಂತ ಬಹಳ ನೀತಿವಂತರು. If you try to justify yourself by law, you are far from grace. ನೀವು ನಿಮ್ಮ ಧರ್ಮ ಕಾರ್ಯಗಳ ಮೂಲಕ ನೀತಿವಂತರೆನಿಸಿಕೊಳ್ಳುವುದಕ್ಕೆ ಬಯಸುವುದಾದ್ರೆ ಕೃಪೆಯಿಂದ ಬಿದ್ದವರಾಗಿದ್ದೀರಿ. ನನ್ನ ಕಡೆ ನೋಡ್ರಿ, ನಿಮ್ಮ ಬಲಗೈ ಎತ್ತಿ ಹಲ್ಲೆಲೂಯಾ ಹೇಳ್ರಿ. Fallen from grace. Fallen from grace. ಕೃಪೆಯಿಂದ ಬಿದ್ದವರಾಗಿದ್ದಾರೆ. ಕೃಪೆಯಿಂದ ಬಿದ್ದವರಾಗಿದ್ದಾರೆ. ಯಾರು? One who doesn't believe only the finished work of Christ. Apart from that, they try to do something from law. They are the people of fallen from grace. ಯಾರು ಕ್ರಿಸ್ತನು ಮುಗಿಸಲ್ಪಟ್ಟ ಕಾರ್ಯದಲ್ಲಿ ನಂಬಿಕೆ ಇಡುವುದಿಲ್ಲವೋ, ತಮ್ಮ ಸ್ವಂತ ಧರ್ಮ ಕಾರ್ಯಗಳ ಮೂಲಕ ನೀತಿವಂತರೆಂದು ಎನಿಸಿಕೊಳ್ಳುವುದಕ್ಕೆ ಬಯಸ್ತಾರೋ ಅವರು ಕೃಪೆಯಿಂದ ಬಿದ್ದವರಾಗಿದ್ದಾರೆ. Hallelujah. Hallelujah. Praise Jesus. I was in Ahmed Nagar long time back. ನಾನು ಅಹ್ಮದ್ ನಗರ್ ಎಂಬ ಊರಲ್ಲಿದ್ದೆ. I have many meetings I went. ಆ ಸ್ಥಳಕ್ಕೆ ನಾನು ಅನೇಕ ಕೂಟಗಳಿಗೆ ಹೋಗಿದ್ದೆ. But once I went to help my pastor. I was not a preacher. My pastor was a preacher. I went to help him. ಒಂದು ಸಾರಿ ನನ್ನ ಪಾಸ್ಟರ್ಗೆ ನಾನು ಸಹಾಯ ಮಾಡುವುದಕ್ಕೆ ಹೋಗಿದ್ದೆ. ನಾನು ಆ ಸಮಯದಲ್ಲಿ ವಾಕ್ಯ ಹೇಳೋನಾಗಿರಲಿಲ್ಲ, ಕೇವಲ ಅವರಿಗೆ ಸಹಾಯ ಮಾಡೋದಕ್ಕೆ ಹೋಗಿದ್ದೆ. So usually if it is not my meeting, no, I will not pray for sick people. ಒಂದು ವೇಳೆ ಅದು ನನ್ನ ಕೂಟ ಅಲ್ಲದೆ ಇದ್ರೆ ನಾನು ರೋಗಿಗಳಿಗಾಗಿ ಪ್ರಾರ್ಥಿಸುವುದಿಲ್ಲ. I will tell them you attend the meeting, preacher will pray, you will become fine. ಮತ್ತು ನೀವು ಆ ಕೂಟ ಹಾಜರಾಗಿದ್ದೀರಿ, ಆ ಪ್ರಚಾರಕರು ಪ್ರಾರ್ಥನೆ ಮಾಡ್ತಾರೆ, ನಿಮಗೆ ಆರೋಗ್ಯವಾಗ್ತದೆ. So one lady came to me. Still she came to me. Because she has seen me preaching, no, she came to me. ಮತ್ತು ಒಂದು ಸ್ತ್ರೀ ನನ್ನ ಬಳಿಗೆ ಬಂದಳು. ನಾನು ವಾಕ್ಯ ಹೇಳಿದ್ದನ್ನು ಕಳೆದ ಸಾರಿ ನೋಡಿದಾಗ ಆಕೆ ಬಂದು ಪ್ರಾರ್ಥಿಸುವುದಕ್ಕಾಗಿ ಬಂದಾಳೆ. So my friend, one guy, he translated in Marathi for me. ಮತ್ತು ನನಗಾಗಿ ಒಬ್ಬ ಸ್ನೇಹಿತರು ಮರಾಠಿಯಲ್ಲಿ ಅವರು ಟ್ರಾನ್ಸ್ಲೇಟ್ ಮಾಡಿದರು. I asked him, are you born again? Yes, born again. She said, yes, I am born again. ಮತ್ತು ನಾನು ಕೇಳಿದೆ, ನೀವು ಹೊಸದಾಗಿ ಹುಟ್ಟಿದ್ದೀರಾ? ಆ ಕೇಳಿದ್ರು ಹೊಸದಾಗಿ ಹುಟ್ಟಿದ್ದೇನೆ. I told, okay, go to church, listen to God's word, be patient, learn faith, it will happen. ಮತ್ತು ನಾನು ಹೇಳಿದೆ, ಸಭೆಗೆ ಹೋಗು, ದೇವರ ವಾಕ್ಯವನ್ನು ಕಲೆ, ನಂಬಿಕೆಯಿಂದ ಅದು ಅದ್ಭುತ ಆಗ್ತದೆ. And I told her, ನಾನು ಹೇಳಿದೆ, after I finished, this man called her. ನಾನು ಮುಗಿಸಿದ ಮೇಲೆ ಈ ವ್ಯಕ್ತಿ ನನಗೆ ಕರೆದ, ಆಕೆ ಕರೆದ. Only faith, it will not bring miracle for you. ಬರೇ ನಂಬಿದ್ರೆ ಅದ್ಭುತ ಆಗಲ್ಲ. He said, you do one thing, take 21 days fasting prayer, you will get a miracle. ಮತ್ತು ಆತ ಹೇಳಿದ, 21 ದಿನ ಉಪವಾಸ ಪ್ರಾರ್ಥನೆ ಮಾಡು, ನಿನಗೆ ಅದ್ಭುತ ಆಗ್ತದೆ. I am not joking, this is a true incident. ನಾನು ನಗುವುದಕ್ಕಾಗಿ ಹೇಳ್ತಾರೆ, ಇದು ಸತ್ಯವಾದ ಘಟನೆ ಆಯಿತು. I said, that guy, if 21 days fasting will bring a miracle, then why Jesus should die on the cross? 21 ದಿನ ಉಪವಾಸ ಪ್ರಾರ್ಥನೆ ಮಾಡಿ ಅದ್ಭುತ ಬರುವುದಾದ್ರೆ ಯೇಸು ಯಾಕೆ ಕ್ರೂಜೆ ಮೇಲೆ ಸಾಯಬೇಕಾಗಿತ್ತು? Why he should give you promise? ಯಾಕೆ ನಿಮಗೆ ವಾಗ್ದಾನ ಕೊಡಬೇಕಾಗಿತ್ತು? Very easy, no? Very easy to be. Everybody can get the miracles. ಆ ರೀತಿಯಾಗಿ ಅದ್ಭುತ ಬರುವುದಾದ್ರೆ ಬಹಳ ಸುಲಭ, ಎಲ್ಲರೂ ಅದ್ಭುತ ಹೊಂದಿಕೊಳ್ತಾರೆ. Not 21 days, 40 days also you can fast. 21 ದಿನ ಯಾಕೆ? ಅದ್ಭುತಗಳಿಗಾಗಿ 40 ದಿನನೂ ಮಾಡ್ತಾರೆ. He is trying to help her get into the law. ಆಕೆ ದಾಸತ್ವದಲ್ಲಿ ಬೀಳುವುದಕ್ಕಾಗಿ ಅಥವಾ ನಿಯಮಗಳಲ್ಲಿ ಬೀಳುವಂತೆ ಆತನು ಮಾಡ್ತಾ ಇದ್ದಾನೆ. Only believing is not enough. ನಂಬುವುದು ಸಾಕಾಗಲ್ಲ, Do something extra. ಏನಾದ್ರೂ ಎಕ್ಸ್ಟ್ರಾ ಮಾಡು. That is nice in Kannada. Tell in Kannada. ಕನ್ನಡದಲ್ಲಿ ಏನಾದ್ರೂ ಎಕ್ಸ್ಟ್ರಾ ಮಾಡು. ಅಂದ್ರೆ ಯಾರಾದ್ರೆ ಏನ್ ಮಾಡಬೇಕು? They are trying to put you in the bondage. ಅವರು ನಿಮ್ಮನ್ನು ದಾಸತ್ವದಲ್ಲಿ ಹಾಕುವುದಕ್ಕೆ ಬಯಸ್ತಾರೆ. If you get into the bondage, ಆ ದಾಸತ್ವದಲ್ಲಿ ನೀವು ಹೋಗುವುದಾದರೆ you will not be a free person, no? ಮತ್ತು ನೀವು ಸ್ವತಂತ್ರರಾಗಿರುವುದಿಲ್ಲ. You will not be free. You will be very congested. You will be very uncomfortable because you will come under the bondage. You can't enjoy the grace. ಮತ್ತು ನೀವು ಸ್ವತಂತ್ರರಾಗಿರುವುದಿಲ್ಲ, ನೀವು ದಾಸತ್ವದಲ್ಲಿ ಸಿಕ್ಕಿ ಹಾಕಿಕೊಂಡಿರ್ತೀರಿ ಮತ್ತು ಆ ಕೃಪೆಯನ್ನು ನೀವು ಅನುಭವಿಸುವುದಿಲ್ಲ. Only
thing which will release the power of God in our life is message of cross, believing on what the Jesus Christ has done through his death, burial, and resurrection. By putting our faith on that, only when you do that, power of God will flow through you. If you say, apart from that, I will do something, then grace and power will not work. ಮತ್ತು ದೇವರ ಕೃಪೆ ನಮ್ಮ ಜೀವಿತದಲ್ಲಿ ಅರಿಯುವುದಕ್ಕಾಗಿ ಒಂದೇ ಒಂದು ಮಾರ್ಗ ಯಾವುದಂದ್ರೆ ಯೇಸು ಕ್ರಿಸ್ತನ ಕ್ರೂಜ ಮೇಲೆ ಮಾಡಿದ ಕಾರ್ಯ, ಆತನ ಮರಣ, ಉಳಿವಿಕೆ, ಪುನರುತ್ಥಾನದ ಮೂಲಕ, ಆ ಸಂದೇಶದ ಮೂಲಕ ಅದರ ನಂಬಿಕೆ ಇಡುವುದರಿಂದ ಕೃಪೆಯು ಮತ್ತು ದೇವರ ಶಕ್ತಿಯು ನಮ್ಮ ಜೀವಿತದಲ್ಲಿ ಹರಿದು ಬರುತ್ತದೆ. Very important, the way I am spending so much time is, when I have faced many opportunities to come under the bondage, it will come to you also. ಇದನ್ನು ಯಾಕೆ ಇಷ್ಟು ಹೊತ್ತು ನಾನು ನಿಮಗೆ ತಿಳಿಸ್ತಾ ಇದ್ದೇನೆ ಅಂದ್ರೆ, ನನಗೆ ಅನೇಕ ಅವಕಾಶಗಳು ಬಂದಿದೆ ಎಂಬುದಾಗಿ ಇರುವುದಾದ್ರೆ ಅಂತ ಅವಕಾಶಗಳು ನಿಮಗೂ ಬರ್ತವೆ ದಾಸತ್ವದಲ್ಲಿ ಹಾಕುವುದಕ್ಕಾಗಿ. But we need miracles. ಆದ್ರೆ ನಮಗೆ ಅದ್ಭುತ ಬೇಕಾಗ್ತದೆ. This is a time to demonstrate the miracles of God to this world. ಮತ್ತು ಈ ಒಂದು ಕಾಲದಲ್ಲಿ, ಈ ಒಂದು ಲೋಕದಲ್ಲಿ ನಮ್ಮ ಜೀವಿತದ ಮೂಲಕ ದೇವರ ಅದ್ಭುತಗಳು ಪ್ರಕಟವಾಗುವ ಸಮಯವಾಗಿದೆ. Hallelujah. Hallelujah. When I started the church first month, I want to give communion for people. ನನ್ನ ಸಭೆಯನ್ನು ಪ್ರಾರಂಭಿಸಿದಾಗ ತಿಂಗಳಿನ ಮೊದಲನೇ ದಿನ ನಾನು ಕಮ್ಯುನಿಯನ್ ಕೊಡಬೇಕಾಗಿತ್ತು. So I called one elderly man, nice person he is. I said, I want to start communion. He said, I will come, I will teach, then you follow what I am practicing. ಮತ್ತು ನಾನೊಬ್ಬ ಹಿರಿಯ ವ್ಯಕ್ತಿಗೆ ನಾನು ಕರೆದೆ, ನೀವು ಬನ್ರಿ ಎಂಬುದಾಗಿ ಆತನು ಹೇಳಿದ. ಮೊದಲು ನಾನು ವಾಕ್ಯವನ್ನು ಹೇಳ್ತೇನೆ, ನಂತರ ನೀವು ಅದನ್ನು ಪ್ರಾರಂಭ ಮಾಡಿ ಎಂಬುದಾಗಿ ಹೇಳಿದ. Then he said, he is not calling that as a bread and grape juice. He is not calling as elements. He is calling that is Lord. Why the Lord is in the corner? Calling. ಮತ್ತು ಆ ಒಂದು ಬ್ರೆಡ್ಗೆ ಮತ್ತು ಆ ಒಂದು ದ್ರಾಕ್ಷಿ ರಸಕ್ಕೆ ಆತನು ಬ್ರೆಡ್ ಮತ್ತು ದ್ರಾಕ್ಷಿ ರಸ ಎಂಬುದಾಗಿ ಹೇಳ್ತಾ ಇಲ್ಲ, ಆತನು ಅದಕ್ಕೆ ದೇವ್ರ ಎಂಬುದಾಗಿ ಹೇಳ್ತಿದ್ದೇನೆ. ಯಾಕೆ ದೇವರಿಗೆ ಮೂಲೆಯಲ್ಲಿಟ್ಟಿದ್ದೀರಿ? He believes the bread becomes body of Christ. ಮತ್ತು ಆದ ನಂತರನೇ ಆ ರೊಟ್ಟಿ ಕ್ರಿಸ್ತನ ದೇಹ ಆಗ್ಬಿಡ್ತದೆ ಎಂಬುದಾಗಿ. That becomes the blood of Jesus. ಅದು ಯೇಸುವಿನ ದೇಹ ಆಗ್ಬಿಡ್ತದೆ ಎಂಬುದಾಗಿ. So you should come with fear and trembling to take part in communion. ಮತ್ತು ನೀವು ಈ ಒಂದು ಕರ್ತನ ಮೇಜಿನಲ್ಲಿ ಭಾಗಿಯಾಗುವುದಕ್ಕಾಗಿ ನೀವು ನಡುಗುತ್ತಾ ಭಯದಿಂದ ಬರಬೇಕು. Compulsory you should come and kneel down. ನೀವು ಎಲ್ಲರೂ ಬಂದು ಮೊಳಕಾಲು ಹೋಗಬೇಕು. And ladies must, you have to cover your head. ಮತ್ತು ಸ್ತ್ರೀಯರು ತಮ್ಮ ತಲೆಗೆ ಅವರು ಸೆರಗು ಹಾಕೊಳ್ಳಬೇಕು ಅಥವಾ ಇನ್ನೊಂದು ಮುಚ್ಚಿಕೊಳ್ಬೇಕು. You ask me what to do. I have called that man. Whatever is it, I also started. ಮತ್ತು ನೀವು ಕೇಳಿದ್ರೆ ಆ ವ್ಯಕ್ತಿಗೆ ಕರೆದೆ ಮತ್ತು ಆತನ ಏನೆಲ್ಲ ಹೇಳಿದೆ, ನಾನು ಅದೆಲ್ಲ ಪಾಲನೆ ಮಾಡೋಕೆ ಪ್ರಾರಂಭ ಮಾಡಿದೆ. Some are wondering, ಕವರ್ ಮಾಡಬೇಕಾ ಮಾಡಬೇಡ, ಡೌಟ್ ಇಸ್ ಕಮಿಂಗ್ ಇನ್ ಮೈಂಡ್. ಈಗ ಕೆಲವರಿಗೆ ತಲೆಗೆ ಒಂದು ಸಂಶಯ ಬರ್ತಾ ಇದೆ, ತಲೆ ಮುಚ್ಕೊಳ್ಬೇಕಾ ಮುಚ್ಕೊಳ್ಬಾರ್ದ? Listen, I don't have time, but I'll tell you that chapter is written about women should come under the submission of a man. That is a covering Paul is writing. To explain that, he writes about covering the head. ಮತ್ತು ಆ ಒಂದು ಅಧ್ಯಾಯದಲ್ಲಿ ಪೌಲನು ಯಾವ ಸಾರಾಂಶವನ್ನು ಬರಿತಾ ಇದ್ದಾನೆ ಅಂದ್ರೆ, ಸ್ತ್ರೀಯು ಪುರುಷನಿಗೆ ಅಧೀನಳಾಗಬೇಕೆಂಬುದಾಗಿ ಆ ಒಂದು ಉದಾಹರಣೆಯಿಂದ ಆತನು ಸ್ತ್ರೀಯ ಒಂದು ಸೆರಗಿನ ಬಗ್ಗೆ ಮಾತಾಡ್ತಾನೆ. Women should come under the covering of man. ಮತ್ತು ಸ್ತ್ರೀಯು ಪುರುಷನ ಕೆಳಗಡೆ ಬರಬೇಕು. They should come under. That's the purpose he wrote it. Okay. ಮತ್ತು ಆ ಉದ್ದೇಶಕ್ಕಾಗಿ ಆತನು ಬರ್ತಿದ್ದಾನೆ. And Bible, if you read full chapter, you will come to know long hair is given for the women as a covering. ಮತ್ತು ಆ ಒಂದು ಪೂರ್ಣ ಅಧ್ಯಾಯ ಓದುವುದಾದ್ರೆ ನಿಮಗೆ ಗೊತ್ತಾಗ್ತದೆ, ಸ್ತ್ರೀಗೆ ಉದ್ದವಾದ ಕೂದಲು ಅದು ಕೊಡಲ್ಪಟ್ಟಿದೆ ಎಂಬುದಾಗಿ. But church made a law. ಆದ್ರೆ ಸಭೆಯನ್ನು ಅದನ್ನು ನಿಯಮವಾಗಿ ಮಾಡಿತು. Everybody is very busy in covering. ಎಲ್ಲರೂ ಈ ಕವರ್ ಮಾಡಿಕೊಳ್ಳೋದ್ರಲ್ಲೇ ವ್ಯಸ್ತ ಆಗಿದ್ದಾರೆ. When they go out, they will fight with the husband. ಆದ್ರೆ ಹೊರಗಡೆ ಹೋದಾಗ ಗಂಡ ಜೊತೆ ಜಗಳ ಆಡ್ತಾರೆ. You have to be submissive. ನಾವು ಅಧೀನತೆಯಲ್ಲಿರಬೇಕು. Listen, let me come back to communion. ಕಮ್ಯುನಿಯನ್ಗೆ ಬರ್ತೇನೆ. Why you take part in communion? ಯಾಕೆ ನಾವು ಕಮ್ಯುನಿಯನ್ ಅಲ್ಲಿ ಈ ಕರ್ತನ ಮೇಜಿನಲ್ಲಿ ಭಾಗಿಯಾಗ್ತೇವೆ? Not because that is prasad. ಅದು ಪ್ರಸಾದ ಅಂತ ಅಲ್ಲ. Some people, I really saw people touch it. ಕೆಲವರು ಅದನ್ನು ಮುಟ್ಟಿ ಅದು ಈ ತರ ಮಾಡ್ತಾರೆ. Bread, grape juice. ಅದು
ರೊಟ್ಟಿ ಮತ್ತು ದ್ರಾಕ್ಷರಸ That is not important. ಅದು ಪ್ರಾಮುಖ್ಯ ಅಲ್ಲ, That is only a sign. ಅದು ಒಂದು ಸೂಚನೆಯಾಗಿದೆ. When you take part in communion, you remember what Jesus has done on the cross. ಅದರಲ್ಲಿ ಭಾಗಿಯಾಗುವಾಗ ಕ್ರಿಸ್ತನ ಮರಣವನ್ನು ಅದನ್ನು ನೆನಪು ಮಾಡಿಕೊಳ್ಳಕ್ಕೆ ಬೇಕಾಗಿರುತ್ತದೆ. Hallelujah. Hallelujah. That shows you belong to a new covenant. You belong to a blood covenant. ಮತ್ತು ಅದು ನಿಮಗೆ ತೋರಿಸಿಕೊಡುತ್ತದೆ ನೀವು ಹೊಸ ಒಡಂಬಡಿಕೆಗೆ ರಕ್ತದ ಒಡಂಬಡಿಕೆ ಸಂಬಂಧವಾಗಿದ್ದೀರಿ ಎಂಬುದಾಗಿ. We do it in remembrance of Him. ನಾವು ಅದನ್ನು ಮಾಡ್ತೇವೆ ಆತನ ನೆನಪಿಗಾಗಿ. Hallelujah. Hallelujah. This worshipping that and accepting, making it prasadam, all those things, it's not biblical. It is not coming from Protestant Reformation. That is a Catholic practice. ಮತ್ತು ಈ ಒಂದು ಕಮ್ಯುನಿಯನ್ಗೆ ಅದಕ್ಕೆ ಆರಾಧಿಸುವುದು ಮತ್ತು ಅದು ಪ್ರಸಾದ ಎಂಬುದಾಗಿ ತಿಳ್ಕೊಳ್ಳುವುದು ಈ ಒಂದು ಪ್ರೊಟೆಸ್ಟೆಂಟ್ ಪ್ರಾರಂಭವಾಗಿರುವಂತಹ ಕಾರ್ಯಗಳಿಂದಲ್ಲ, ಅದು ಕ್ಯಾಥಲಿಕ್ ಜನದಿಂದ ಬಂದಿರುವಂತಹ ಸಂಪ್ರದಾಯವಾಗಿದೆ. ನನ್ನೊಟ್ಟಿಗಿದ್ದೀರಾ? Anywhere, if this law comes, you just compromise, you come under the bondage. ನೀವು ಎಲ್ಲಿಯಾದರೂ ಈ ಧರ್ಮ ಕಾರ್ಯಗಳು ಬರುವಾಗ ಅದರೊಟ್ಟಿಗೆ ನೀವು ಒಪ್ಪಂದ ಮಾಡಿಕೊಳ್ಳುವಾಗ ನೀವು ಸಹ ಅದರ ದಾಸತ್ವದಲ್ಲಿ ಸಿಕ್ಕಿ ಬೀಳ್ತೀರಿ. We believe in the grace. ನಾವು ಕೃಪೆಯಲ್ಲಿ ವಿಶ್ವಾಸ ಇಡ್ತೇವೆ. We believe in what Jesus Christ has done on the cross. ಯೇಸು ಕ್ರಿಸ್ತನು ಕ್ರೂಜಿಯ ಮೇಲೆ ಮಾಡಿರುವ ಸಂಗತಿಗಳ ಮೇಲೆ ವಿಶ್ವಾಸ ಇಡ್ತೇವೆ. Even our instructions, whatever we give, should be in line with the finished work of cross. ನಾವು ಕೊಡುವಂತ ಸಲಹೆಗಳು ಸಹ ಕ್ರಿಸ್ತನು ಮಾಡಿ ಮುಗಿಸಿದ ಕಾರ್ಯಗಳ ಮೇಲೆ ಅದು ಇರುವಂತದ್ದಾಗಿರ್ಬೇಕು. Then the Holy Spirit of God will move in that place and miracles will happen. ನಂತರ ಪವಿತ್ರಾತ್ಮನು ಆ ಸ್ಥಳದಲ್ಲಿ ಚಲಿಸಿ ಅದ್ಭುತಗಳಾಗ್ತವೆ. Let me show one scripture. ಒಂದು ವಾಕ್ಯವನ್ನು ತೋರಿಸ್ತೇನೆ. Turn your Bible to the book of Acts, 10th chapter, ಅಪೊಸ್ತಲ ಕೃತ್ಯಗಳು 10ನೇ ಅಧ್ಯಾಯ verse 44. 44ನೇ ವಚನ. I'll tell this, I'll close it again, I'll explain next week, okay? ನಾನು ಇದನ್ನು ಹೇಳ್ತೇನೆ, ಮುಗಿಸ್ತೇನೆ ಮತ್ತು ಇದನ್ನು ಮುಂದಿನ ವಾರ ವಿವರಿಸ್ತೇನೆ. Acts 10:44. ಅಪೊಸ್ತಲ ಕೃತ್ಯಗಳು 10ನೇ ಅಧ್ಯಾಯ 44ನೇ ವಚನ. While Peter yet spake these words, the Holy Ghost fell on all them which heard the word. ಪೇತ್ರನು ಈ ಮಾತುಗಳನ್ನು ಇನ್ನೂ ಹೇಳುತ್ತಿರುವಾಗ ವಾಕ್ಯವನ್ನು ಕೇಳಿದವರೆಲ್ಲರ ಮೇಲೆ ಪವಿತ್ರಾತ್ಮನು ಇಳಿದನು. Shall we all just repeat in Kannada, please? ಎಲ್ಲರೂ ಕನ್ನಡದಲ್ಲಿ ಹೇಳ್ರಿ. ಪೇತ್ರನು ಈ ಮಾತುಗಳನ್ನು ಹೇಳುತ್ತಿರುವಾಗ ವಾಕ್ಯವನ್ನು ಕೇಳಿದವರೆಲ್ಲರ ಮೇಲೆ ಪವಿತ್ರಾತ್ಮನು ಇಳಿದನು. Why Holy Spirit came? ಯಾಕೆ ಪವಿತ್ರಾತ್ಮನು ಬಂದನು? They heard the words which Peter preached. ಮತ್ತು ಪೇತ್ರನು ಹೇಳಿರುವಂತ ವಾಕ್ಯವನ್ನು ಅವರು ಕೇಳಿದರು. They believed what Peter preached. ಪೇತ್ರನು ಹೇಳಿದಂತ ವಾಕ್ಯವನ್ನು ನಂಬಿದರು. Now look here. ಎಲ್ಲರೂ ಈ ಕಡೆ ನೋಡ್ರಿ. I'll explain it. ನಾನು ಇದನ್ನು ವಿವರಿಸ್ತೇನೆ. Till Acts 10th chapter, gospel was preached only to the Jews. ಅಪೊಸ್ತಲ ಕೃತ್ಯಗಳು 10ನೇ ಅಧ್ಯಾಯದ ತನಕ 1ರಿಂದ 10ನೇ ಅಧ್ಯಾಯ ತನಕ ಸುವಾರ್ತೆ ಕೇವಲ ಯಹೂದ್ಯರಿಗೆ ಮಾತ್ರ ಸಾರಲ್ಪಡ್ತಾ ಇತ್ತು. Only among the Jews. ಅದು ಕೇವಲ ಯಹೂದ್ಯರ ಮಧ್ಯದಲ್ಲಿ ಇತ್ತು. God gave vision for Peter. ದೇವರು ಪೇತ್ರನಿಗೆ ದರ್ಶನವನ್ನು ಕೊಡ್ತಾನೆ. God gave vision for Cornelius. ಮತ್ತು ಕೊರ್ನೆಲನಿಗೆ ದರ್ಶನವನ್ನು ಕೊಡ್ತಾನೆ. Then God sent the Peter to preach. ಮತ್ತು ದೇವರು ಪೇತ್ರನಿಗೆ ವಾಕ್ಯ ಸಾರುವಂತೆ ಕಳಿಸ್ತಾನೆ. Why Holy Spirit came on all those people? ಯಾಕೆ ಆ ಎಲ್ಲ ಜನರ ಮೇಲೆ ಪವಿತ್ರಾತ್ಮನು ಬಂದನು? No one was circumcised there. ಯಾರು ಸುನ್ನತಿ ಇದ್ದವರಲ್ಲ. No one knows law there. ಯಾರಿಗೂ ಅವರಿಗೆ ಹಳೆ ಒಡಂಬಡಿಕೆ ಗೊತ್ತಿದ್ದವರಲ್ಲ. Jesus was preaching Jesus. ಪೇತ್ರನು ಅಲ್ಲಿ ಯೇಸುವಿನ ಬಗ್ಗೆ ಸಾರ್ತಾ ಇದ್ದ. Are you with me? ನನ್ನೊಟ್ಟಿಗಿದ್ದೀರಾ? Which verse you read now? ಯಾವ ವಚನ ಓದಿದ್ದೀರಿ? ಕನ್ನಡ ಎಷ್ಟು? Okay. Now we'll read verse 43. ಈಗ 43ನೇ ವಚನ ಓದೋಣ. Why the Holy Spirit came on the people? ಯಾಕೆ ಆ ಜನರ ಮೇಲೆ ಪವಿತ್ರಾತ್ಮನು ಬಂದನು? To him
give all the prophets witness that through his name whosoever believeth in him shall receive remission of sins. ಆತನ ಹೆಸರಿನಲ್ಲಿ ನಂಬಿಕೆ ಇಡುವ ಪ್ರತಿಯೊಬ್ಬನು ಆತನಲ್ಲಿ ಪಾಪ ಪರಿಹಾರವನ್ನು ಹೊಂದುವನೆಂದು ಆತನ ವಿಷಯದಲ್ಲಿ ಪ್ರವಾದಿಗಳೆಲ್ಲರೂ ಸಾಕ್ಷಿ ಕೊಡುತ್ತಾರೆ ಅಂದನು. Hallelujah. Hallelujah. Peter is preaching Jesus. ಪೇತ್ರನು ಯೇಸು ಬಗ್ಗೆ ಸಾರ್ತಾ ಇದ್ದ. He says in the Old Testament all the prophets were talking about Jesus. ಹಳೆ ಒಡಂಬಡಿಕೆ ಎಲ್ಲ ಪ್ರವಾದಿಗಳು ಯೇಸು ಬಗ್ಗೆ ಮಾತಾಡಿದ್ದಾರೆ ಎಂಬುದಾಗಿ ಹೇಳ್ತಾನೆ. And he says whoever believes in him, whoever believes in Christ shall have a remission of sins. ಮತ್ತು ಯಾರೆಲ್ಲ ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಡ್ತಾರೋ ಅವರಿಗೆ ಪಾಪದ ಪರಿಹಾರ ಉಂಟಾಗ್ತದೆ ಎಂಬುದಾಗಿ ಹೇಳ್ತಾನೆ. And he said this ಯಾವಾಗ ಇದನ್ನು ಹೇಳ್ತಾನೋ when they believed, ಅವರು ನಂಬಿದಾಗ Holy Spirit came upon them. ಪವಿತ್ರಾತ್ಮನು ಅವರ ಮೇಲೆ ಬಂದನು. Hallelujah. Hallelujah. Now what is the secret to release miracles? ಈಗ ಅದ್ಭುತಗಳು ಬಿಡುಗಡೆ ಆಗುವುದಕ್ಕೆ ರಹಸ್ಯ ಏನಾಗಿದೆ? Talk about Jesus. ಯೇಸು ಕ್ರಿಸ್ತನ ಬಗ್ಗೆ ಮಾತಾಡಿರಿ. What he did on the cross. ಆತನು ಕ್ರೂಜ್ ಮೇಲೆ ಏನ್ ಮಾಡಿದ್ದಾನೆ? Anytime, anywhere, whether it is a street or a church or an office, you talk about what Jesus did on the cross. That is a place of Holy Spirit will come upon the people. ಅದು ಯಾವುದೇ ಸಮಯವಾಗಿರಲಿ, ಯಾವುದೇ ಸ್ಥಳವಾಗಿರಲಿ, ಅದು ಬೀದಿಯಾಗಿರಲಿ, ಕಾಲೇಜ್ ಆಗಿರಲಿ, ಆಫೀಸ್ ಆಗಿರಲಿ, ಯೇಸು ಕ್ರಿಸ್ತನು ಮಾಡಿದ ಕ್ರೂಜ್ ಮೇಲೆ ಮಾಡಿದ ಕಾರ್ಯಗಳ ಬಗ್ಗೆ ಮಾತಾಡುವಾಗ ಪವಿತ್ರಾತ್ಮನು ಆ ಸ್ಥಳದಲ್ಲಿ ಒಂದು ಅದ್ಭುತಗಳನ್ನು ಮಾಡ್ತಾನೆ. Place miracles will happen. ಆ ಸ್ಥಳದಲ್ಲಿ ಅದ್ಭುತಗಳಾಗ್ತವೆ. Hallelujah. Hallelujah. Now how to release miracles? ಈಗ ಅದ್ಭುತಗಳು ಬಿಡುಗಡೆ ಮಾಡುವುದು ಹೇಗೆ? Number one, we believe in cross. ಮೊದಲನೇದಾಗಿ ನಾವು ಕ್ರೂಜಿಯಲ್ಲಿ ನಂಬಿಕೆ ಇಡ್ತೇವೆ. We talk about cross. ನಾವು ಕ್ರೂಜಿಯನ್ನು ಮಾತಾಡ್ತೇವೆ. And we reject this child of the bondwoman. ಮತ್ತು ಈ ದಾಸಿಯ ಮಗನನ್ನು ನಾವು ತಿರಸ್ಕಾರ ಮಾಡ್ತೇವೆ. Reject law. ನಾವು ಈ ಧರ್ಮ ಕಾರ್ಯಗಳನ್ನು ತಿರಸ್ಕಾರ ಮಾಡ್ತೇವೆ. Anything contrary, any good works which is against the grace, we reject it. ಯಾವುದೇ ಒಳ್ಳೆ ಕಾರ್ಯಗಳು ಕೃಪೆಯ ವಿರುದ್ಧವಾಗಿದೆಯೋ ಅವುಗಳನ್ನು ತಿರಸ್ಕಾರ ಮಾಡ್ತೇವೆ. How many of you understand what I'm saying? ಹೆಸರಿಗೆ ಅರ್ಥ ಆಯ್ತು ನಾನು ಹೇಳಿದ್ದು? Now you understood little better than last week. ನನಗೆ ಅನಿಸುತ್ತೆ ನಿಮಗೆ ಈ ವಾರ ಕಳೆದ ವಾರಕ್ಕಿಂತ ಚೆನ್ನಾಗಿ ಅರ್ಥ ಆಗಿದೆ ಎಂಬುದಾಗಿ. Yes or no? ಹೌದಾ ಇಲ್ವಾ? Next week still I'll explain. ಮುಂದಿನ ವಾರ ಇನ್ನೂ ವಿವರಿಸ್ತೇನೆ. Bible says the great grace was upon the early church. ಬೈಬಲ್ ಹೇಳ್ತದೆ ಆದಿ ಸಭೆಯ ಮೇಲೆ ಮಹಾ ಕೃಪೆ ಇತ್ತೆಂಬುದಾಗಿ. Because they were grace preachers. ಯಾಕಂದ್ರೆ ಅವರು ಕೃಪೆಯ ಬೋಧಕರಾಗಿದ್ರು. They were talking about cross, finished work of cross. ಅವರು ಕ್ರೂಜೆಯ ಬಗ್ಗೆ, ಕ್ರೂಜೆಯ ಮೇಲೆ ಯೇಸು ಕ್ರಿಸ್ತನು ಮುಗಿಸಿದ ಕಾರ್ಯಗಳ ಬಗ್ಗೆ ಮಾತಾಡ್ತಾ ಇದ್ರು. Read the letters of Paul and Peter. They were talking about what Jesus accomplished on the cross. ಮತ್ತು ಪೇತ್ರ ಪೌಲನ ಪತ್ರಿಕೆಗಳನ್ನು ನೋಡುವಾಗ ಯೇಸು ಕ್ರಿಸ್ತನ ಕ್ರೂಜೆಯ ಮೇಲೆ ಯಾವ ಕಾರ್ಯಗಳನ್ನು ಮಾಡಿದ್ದಾರೋ ಅವುಗಳ ಬಗ್ಗೆ ಮಾತಾಡ್ತಾರೆ. That's why miracles were more. ಅದಕ್ಕಾಗಿ ಅದ್ಭುತಗಳು ಹೆಚ್ಚಾಗಿದ್ದವು. I mean, do you want God to perform miracles through you? ನಿಮ್ಮ ಮೂಲಕ ದೇವರ ಅದ್ಭುತಗಳನ್ನು ಮಾಡುವುದಕ್ಕೆ ನೀವು ಬಯಸ್ತೀರಾ? Do you have a desire? ನಿಮಗೆ ಆಸೆ ಇದೆಯಾ? One desire you should have. ಒಂದು ಆಸೆ ನಿಮಗಿರಬೇಕು. One commitment. ಒಂದು ಒಪ್ಪಂದ ನಿಮಗಿರಬೇಕು. I will never allow anyone to put me under the yoke of bondage. ನಾನು ಇನ್ನೊಬ್ಬ ಯಾವುದೇ ವ್ಯಕ್ತಿಗೆ ದಾಸತ್ವದಲ್ಲಿ ಹಾಕುವುದಕ್ಕೆ ನಾನು ಬಿಡುವುದಿಲ್ಲ. Hallelujah. You have to protect yourself. ನಿಮ್ಮನ್ನು ನೀವು ಕಾಪಾಡಿಕೊಳ್ಬೇಕು. And listen to this grace. ಈ ಕೃಪೆಯ ಬೋಧನೆಗಳನ್ನು ಕೇಳಿದರೆ You will see experience. You will experience personally in your life, in your family, in your children's life. Whoever you pray, miracles will happen. ನಿಮ್ಮ ವ್ಯಕ್ತಿಗತವಾದ ಜೀವಿತದಲ್ಲಿ, ನಿಮ್ಮ ಕುಟುಂಬದಲ್ಲಿ, ಸದಸ್ಯರಲ್ಲಿ ಮತ್ತು ನೀವು ಯಾರಿಗೆಲ್ಲ ಪ್ರಾರ್ಥನೆ ಮಾಡ್ತೀರೋ ಆ ಎಲ್ಲ ಸ್ಥಳಗಳಲ್ಲಿ ಅದ್ಭುತಗಳನ್ನು ನೀವು ಕಾಣ್ತೀರಿ. Shall we all stand? ನಾವು ಎದ್ದಿಟ್ಟುಕೊಳ್ಳೋಣ. Let's stand up. ನಾವು ಎದ್ದಿಟ್ಟುಕೊಳ್ಳೋಣ. You know, I'm studying, making a study of what Holy Spirit. ಪವಿತ್ರಾತ್ಮನ ಬಗ್ಗೆ ನಾನು ಒಂದು ಬೋಧನೆಯನ್ನು ನಾನು ಸಿದ್ಧ ಮಾಡ್ತಾ ಇದ್ದೇನೆ. I teach gifts of the Holy Spirit. ನಾನು ಪವಿತ್ರಾತ್ಮನ ವರಗಳ ಬಗ್ಗೆ ಕಲಿಸ್ತೇನೆ. Still I want to teach more. ನಾನು ಇನ್ನೂ ಹೆಚ್ಚಾಗಿ ಕಲಿಸಬೇಕೆಂಬುದಾಗಿ ಬಯಸ್ತೇನೆ. Because I want Holy Spirit to manifest wherever His children go. ಮತ್ತು ವಿಶ್ವಾಸಿಗಳು ಹೋಗುವಂತ ಎಲ್ಲ ಸ್ಥಳಗಳಿಗೆ ಪವಿತ್ರಾತ್ಮನ ಪ್ರಕಟ ಉಂಟಾಗಬೇಕೆಂಬುದಾಗಿ ನಾನು ಬಯಸ್ತೇನೆ. Only then we will see supernatural work. ಅವಾಗ ಮಾತ್ರ ಅನೈಸರ್ಗಿಕ
ಕಾರ್ಯಗಳು ನಡೆಯುವುದನ್ನು ನಾವು ನೋಡ್ತೇವೆ. God willingly, Tuesday evenings I'll start it. ದೇವರ ಚಿತ್ತದ ಅನುಗುಣವಾಗಿ ಮಂಗಳವಾರ ಸಾಯಂಕಾಲ ನಾನು ಪ್ರಾರಂಭಿಸ್ತೇನೆ. But one thing I realized, ಆದ್ರೆ ಒಂದು ವಿಷಯ ನಾನು ಅರ್ಥ ಮಾಡಿಕೊಂಡೆ, when your eyes are focused on the finished work of cross and the grace of our Lord Jesus Christ, it is easy for Holy Spirit to move in that place to perform miracles. ಒಂದು ಸಂಗತಿ ನಾನು ಅರ್ಥ ಮಾಡಿಕೊಂಡೆ, ಯಾವಾಗ ನಮ್ಮ ಕಣ್ಣುಗಳು ಯೇಸು ಕ್ರಿಸ್ತನ ಕ್ರೂಜೆಯ ಮೇಲೆ ಮಾಡಿದ ಕಾರ್ಯಗಳ ಮೇಲೆ ಗಮನ ಇರ್ತದೋ ಮತ್ತು ಆತನ ಕೃಪೆಯ ಮೇಲೆ ನಮ್ಮ ಗಮನ ಇರ್ತದೋ, ಪವಿತ್ರಾತ್ಮನು ಅಂತ ಸ್ಥಳಗಳಲ್ಲಿ ಅದ್ಭುತಗಳನ್ನು ಮಾಡುವುದಕ್ಕೆ ಬಹಳ ಸುಲಭವಾಗಿರ್ತದೆ. We are going to pray for you. ಮತ್ತು ನಿಮಗಾಗಿ ನಾನು ಪ್ರಾರ್ಥಿಸ್ತೇನೆ. I want you to just lift your hand. ನಿಮ್ಮ ಕೈಗಳನ್ನು ಮೇಲೆತ್ತಿರಿ. Say, God, I want to be an instrument in your hand so that you can perform miracles through me. ದೇವರೇ, ನೀನು ನನ್ನ ಮೂಲಕ ಅದ್ಭುತಗಳನ್ನು ಮಾಡುವುದಕ್ಕಾಗಿ ಒಂದು ಸಾಧನವಾಗಿರಬೇಕೆಂಬುದಾಗಿ ನಾನು ಬಯಸ್ತೇನೆ ಸ್ವಾಮಿ. Lift your hand, lift your hand. ನಿಮ್ಮ ಕೈಗಳನ್ನು ಎತ್ತಿರಿ. I want you to ask God. ನೀವು ದೇವರಿಗೆ ಕೇಳಿರಿ. Don't look here and there. ಆ ಕಡೆ ಈ ಕಡೆ ನೋಡ್ಬೇಡ್ರಿ. One desire in life. ಜೀವಿತದಲ್ಲಿ ಒಂದು ಆಸೆ ಇರಲಿ. Miracles should flow through me for others. ನನ್ನ ಮೂಲಕ ಅದ್ಭುತಗಳು ಇನ್ನೊಬ್ಬರಿಗೆ ಅರಿಯಬೇಕು. Jesus. It is by grace, my friend. ಅದು ಕೃಪೆಯ ಮೂಲಕವಾಗಿದೆ ಪ್ರಿಯರೇ. It is not your holiness. ಅದು ನಿಮ್ಮ ಪರಿಶುದ್ಧತೆಯಲ್ಲ. We have to live a holy life. ನಾವು ಪರಿಶುದ್ಧವಾದ ಜೀವಿತ ಜೀವಿಸಬೇಕು. Miracles will occur when you believe in the grace of God. ಮತ್ತು ದೇವರ ಕೃಪೆಯ ಮೇಲೆ ನಂಬಿಕೆ ಇಡುವಾಗ ಅದ್ಭುತಗಳಾಗ್ತವೆ. Jesus. Jesus. Father, we pray in the name of Jesus. ತಂದೆಗೆ ನಾವು ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಮಾಡ್ತೇವೆ. I pray for every brother and sister here. ಇಲ್ಲಿರುವಂತ ಪ್ರತಿಯೊಬ್ಬ ಸಹೋದರ ಸಹೋದರಿಗಾಗಿ ಪ್ರಾರ್ಥಿಸ್ತೇನೆ. There will be a channel of miracles. ಅವರು ಅದ್ಭುತಗಳ ಒಂದು ಚಾನಲ್ ಆಗಿರಲಿ. They will consistently see miracles happening. ಅವರು ಸತತವಾಗಿ ಅವರ ಮೂಲಕ ಅದ್ಭುತಗಳಾಗುವುದನ್ನು ನೋಡಲಿ. Wherever they go, ಅವರು ಹೋಗುವಂತ ಎಲ್ಲ ಸ್ಥಳಗಳಲ್ಲಿ when they talk about cross, ಅವರು ಪೂಜೆಯ ವಿಷಯವಾಗಿ ಮಾತಾಡುವಾಗ Holy Spirit will move in the place. ಪವಿತ್ರಾತ್ಮನೇ ಆ ಸ್ಥಳಗಳಲ್ಲಿ ಚಲಿಸು. Miracles will happen. ಅದ್ಭುತಗಳಾಗ್ತವೆ. And I declare as a man of God, ನಾನು ದೇವರ ಸೇವಕನಾಗಿ ಘೋಷಣೆ ಮಾಡ್ತೇನೆ, one person will not fall from grace. ಒಬ್ಬ ವ್ಯಕ್ತಿಯಾದರೂ ಕೃಪೆಯಿಂದ ಬೀಳುವುದಿಲ್ಲ. One person will not fall. ಒಬ್ಬ ವ್ಯಕ್ತಿಗಾದರೂ ಕೃಪೆಯಿಂದ ಬೀಳುವುದಿಲ್ಲ. They will not get into law. ಅವರು ದಾಸತ್ವದಲ್ಲಿ ಸಿಕ್ಕಿಕೊಳ್ಳುವುದಿಲ್ಲ. They will not allow any man to put their rules and regulation on them. ಅವರ ಮೇಲೆ ಯಾವುದೇ ವ್ಯಕ್ತಿಗಳು ನೇಮ ನಿಷ್ಠೆಗಳಾಗಲಿ ಯಾವುದೇ ಒಂದು ನಿಯಮಗಳಾಗಲಿ ಹಾಕುವಂತೆ ಬಿಡುವುದಿಲ್ಲ. They will stand fast at liberty. ದೇವರು ಕೊಟ್ಟಿರುವಂತಹ ಸ್ವಾತಂತ್ರ್ಯದಲ್ಲಿ ಅವರು ನಿಂತುಕೊಳ್ತಾರೆ. And your name will be honored and glorified through the church. ಮತ್ತು ಈ ಸಭೆಯ ಮೂಲಕ ನಿನ್ನ ನಾಮ ಮಹಿಮೆ ಹೊಂದಲಿ. In Jesus' name we pray. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ. Amen. We just give our offerings to the Lord. ನಮ್ಮ ಕಾಣಿಕೆ ನಾವು ಕೊಡೋಣ.